Hi, I am Sanidhi. My seminar topic is impairment of assets. India is 36. First one, impairment. Impairment is determined by comparing the carrying amount of the assets with its record amount. An unexpected decrease in the future economic benefit or services of potential or an assets or cash generating units. ಇಂಪೇರ್ಮೆಂಟ್ ಅಂದರೆ ಕ್ಯಾರಿಂಗ್ ಅಮೌಂಟ್ ಆಫ್ ದ ಅಸೆಟ್ಸ್ ಏನಿರುತ್ತೋ ಅದು ಮತ್ತು ರಿಕವರಬಲ್ ಅಮೌಂಟನ್ನು ಕಂಪೇರ್ ಮಾಡೋದೇ ಇಂಪೇರ್ಮೆಂಟ್ ಅಂತಾರೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಕ್ರೀಸ್ ಇನ್ ದ ಫ್ಯೂಚರ್ ಆಫ್ ಎಕನಾಮಿಕ್ ಬೆನಿಫಿಟ್ ಆರ್ ಸರ್ವಿಸಸ್ ಆಫ್ ಪೊಟೆನ್ಷಿಯಲ್ ಆಫ್ ಅಸೆಟ್ಸ್ ಇರುತ್ತಲ್ಲ ಅದು, ಮತ್ತು ಕ್ಯಾಶ್ ಜನರೇಟಿಂಗ್ ಯೂನಿಟು ಇಂಪೇರ್ಮೆಂಟ್ ಅಂತಾರೆ. ನೆಕ್ಸ್ಟು impairment of assets. Impairment are those assets on the company's balance sheet whose carrying value of the assets on the books exceeds of the market value. ಏನು ಇದು ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಏನು ಕಂಪನಿಯವರು ಬ್ಯಾಲೆನ್ಸ್ ಶೀಟ್ ಕ್ಯಾರಿಂಗ್ ವ್ಯಾಲ್ಯೂ ಇರುತ್ತೋ ಅದೇ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಂತಾರೆ. ಇದಕ್ಕೆ ರಿಕವರಬಲ್ ಅಮೌಂಟು ಅಂತಾರೆ. ನೆಕ್ಸ್ಟು ಇಲ್ಲೊಂದು ಚಾರ್ಟ್ ಇದೆ. ಅಸೆಟ್ಸ್ ಈಸ್ ಎ ಇಂಪೇರ್ಡ್ ವೆನ್, ಹೇಗೆ ಅಂದರೆ ಕ್ಯಾರಿಂಗ್ ಅಮೌಂಟು ಈ ಕಡೆ ರಿಕವರಬಲ್ ಅಮೌಂಟ್ ಇರುತ್ತೆ. ಕ್ಯಾರಿಂಗ್ ಅಮೌಂಟ್ ಅಂದರೆ ಅಕೌಂಟಿಂಗ್ ರೆಕಾರ್ಡ್ಸು, ಈ ಕಡೆ ರಿಕವರಬಲ್ ಅಂದರೆ ಫೇರ್ ವ್ಯಾಲ್ಯೂ ಮೈನಸ್ ಮಾಡಿದಾಗ ಕಾಸ್ಟ್ ಟು ಸೇಲ್ನ ಅದು ರಿಕವರಬಲ್ ಅಮೌಂಟ್ ಆಗುತ್ತೆ. ನೆಕ್ಸ್ಟು ಕ್ಯಾರಿಂಗ್ ಅಮೌಂಟ್ ಮೈನಸ್ ರಿಕವರಬಲ್ ಅಮೌಂಟನ್ನ ಲೆಸ್ ಮಾಡಿದಾಗ ನಮಗೆ ರಿಸಲ್ಟು ಇಂಪೇರ್ಮೆಂಟ್ ಲಾಸ್ ಬರುತ್ತೆ. ಇದು ಟೇಬಲಲ್ಲಿ ಶೋ ಆಗ್ತಿದೆ. ನೆಕ್ಸ್ಟು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಬಿಸ್ನೆಸ್ ಅಸೆಟ್ಸ್ ಶುಡ್ ಬಿ ಟೆಸ್ಟೆಡ್ ಫಾರ್ ಇಂಪೇರ್ಮೆಂಟ್ ವೆನ್ ಎ ಸಿಚುವೇಶನ್ ಅಕ್ಕರ್ಸ್ ದಟ್ ಕೋರ್ಸಸ್ ಆಫ್ ಅಸೆಟ್ಸ್ ಟು ಲಾಸ್ ವ್ಯಾಲ್ಯೂ. ಅಂದರೆ ಇವಾಗ ಬಿಸ್ನೆಸ್ಸಲ್ಲಿ ಬೈ ಚಾನ್ಸಾಗಿ ಲಾಸ್ ಸಿಚುವೇಶನ್ ಬಂದಾಗ ಇಂಪೇರ್ಮೆಂಟು ಬಿಸ್ನೆಸ್ ಅಸೆಟ್ಸ್ನ ಟೆಸ್ಟೆಡ್ ಮಾಡಬೇಕು. ಇದೇ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಗಿರುತ್ತೆ. ನೆಕ್ಸ್ಟ್ ಇಂಡಿಕೇಶನ್. ಇಂಡಿಕೇಶನ್ ಮೀನ್ಸ್ ಸಜೆಷನ್, ನೋಟಿಫಿಕೇಶನ್. ಏನು ಸಜೆಷನ್ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಡಿಕ್ಲೈನ್ಸ್ ಆಗುತ್ತೆ. ನೆಗೆಟಿವ್ ಚೇಂಜಸ್ ಇನ್ ದ ಟೆಕ್ನಾಲಜಿಲಿ ನೆಗೆಟಿವ್ ಚೇಂಜಸ್ ಕಾಣುತ್ತೆ. ಮಾರ್ಕೆಟ್ಸ್ ಎಕನಾಮಿ ಆರ್ ಲಾಸ್. ನೆಕ್ಸ್ಟು ಇನ್ಕ್ರೀಸ್ ಇನ್ ದ ಮಾರ್ಕೆಟ್ ಇಂಟ್ರೆಸ್ಟ್ ರೇಟು ಇನ್ಕ್ರೀಸ್ ಆಗುತ್ತೆ. ನೆಟ್ ಅಸೆಟ್ಸ್ ಆಫ್ ದ ಕಂಪನಿ ಹೈಯರ್ ದ್ಯಾನ್ ದ ಮಾರ್ಕೆಟ್ ಕ್ಯಾಪಿಟಲೈಜೇಷನ್. ನೆಟ್ ಅಸೆಟ್ಸು ಹೈಯರ್ ದ್ಯಾನ್ ದ ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಆಗಿರುತ್ತೆ. ನೆಕ್ಸ್ಟು ಇದು ಇಂಡಿಕೇಶನ್ನು. ನೆಕ್ಸ್ಟು ಡೆಫಿನೇಷನ್. ಇಂಪೇರ್ಮೆಂಟ್ ಲಾಸ್. ಇಟ್ ಈಸ್ ದ ಅಮೌಂಟ್ ಬೈ ವಿಚ್ ಕ್ಯಾರಿಂಗ್ ಅಮೌಂಟ್ ಆಫ್ ಆನ್ ಅಸೆಟ್ಸ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್ಸ್ ಎಕ್ಸಿಡ್ ಇಟ್ಸ್ ರಿಕವರಬಲ್ ಅಮೌಂಟ್. ಇಂಪೇರ್ಮೆಂಟ್ ಲಾಸ್ ಅಂದರೆ ಇಷ್ಟೇ, ಏನು ಕ್ಯಾರಿಂಗ್ ಅಮೌಂಟ್ ಇರುತ್ತೋ ಅದನ್ನು ಕ್ಯಾರಿಂಗ್ ಅಮೌಂಟಿಂದ ರಿಕವರಬಲ್ ಅಮೌಂಟನ್ನು ಲೆಸ್ ಮಾಡಿದಾಗ ಇಂಪೇರ್ಮೆಂಟ್ ಲಾಸ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಕ್ಯಾರಿಂಗ್ ಅಮೌಂಟ್ ಅಂದರೆ ಏನಂತಿದೆ. ಕ್ಯಾರಿಂಗ್ ಅಮೌಂಟ್ ಇಟ್ ಈಸ್ ಎ ನೆಟ್ ವ್ಯಾಲ್ಯೂ ಎಟ್ ವಿಚ್ ದ ಅಸೆಟ್ಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್. ಕ್ಯಾರಿಂಗ್ ಅಮೌಂಟ್ ಅಂದರೆ ಒಂದು ಸ್ಟೇಟ್ಮೆಂಟ್ ಆಫ್ ದ ಫಿನಾನ್ಷಿಯಲ್ ಪೊಸಿಷನ್ ಆಗಿರುತ್ತೆ. ಏನು ಅಮೌಂಟ್ ನಮಗೆ ಬಂದಿರುತ್ತೋ ನೆಕ್ಸ್ಟ್ ಇಯರ್ ಕ್ಯಾರಿಂಗ್ ಮಾಡೋದಕ್ಕೆ ಆ ಅಮೌಂಟನ್ನೇ ಕ್ಯಾರಿಂಗ್ ಅಮೌಂಟ್ ಆಗುತ್ತೆ. ಇಲ್ಲಿ ಬ್ರಾಕೆಟಲ್ಲಿ ದಟ್ ಈಸ್ ಆಫ್ಟರ್ ದ ಡಿಡಕ್ಟಿಂಗ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆ್ಯಂಡ್ ಎನಿ ಇಂಪೇರ್ಮೆಂಟ್ ಲಾಸ್. ಏನು ಡಿಡಕ್ಟಿಂಗ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಗಿರ್ಬೋದು ಮತ್ತು ಎನಿ ಇಂಪೇರ್ಮೆಂಟ್ ಲಾಸ್ನ ಕ್ಯಾರಿಂಗ್ ಅಮೌಂಟ್ ಅಂತಾರೆ. ನೆಕ್ಸ್ಟು ರಿಕವರಬಲ್ ಅಮೌಂಟ್. ಆ್ಯನ್ ಅಸೆಟ್ಸ್ ಆರ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ಸ್ ಈಸ್ ದ ಹೈಯರ್ ಇಟ್ಸ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಟು ಸೇಲ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಯೂಸ್. ಇಲ್ಲಿ ಮೇಲ್ಗಡೆ ಟೇಬಲಲ್ಲಿ ರಿಕವರಬಲ್ ಅಮೌಂಟ್ ಅಂದರೆ ಫೇರ್ ವ್ಯಾಲ್ಯೂ ಏನಿರುತ್ತೋ ಅದನ್ನು ಕಾಸ್ಟ್ ಸೇಲ್ನ ಲೆಸ್ ಮಾಡಿ ಆನ್ಸರು
ಆವಾಗ ರಿಕವರಬಲ್ ಅಮೌಂಟ್ ಬರುತ್ತೆ. ಅದು ರಿಕವರಬಲ್ ಅಮೌಂಟು ಒಂದು ಅಸೆಟ್ಸು ಆಗಿರುತ್ತೆ ಮತ್ತು ಕ್ಯಾಶ್ ಜನರೇಟಿಂಗ್ ಯೂನಿಟ್ಸ್ ಹೈಯರ್ ದನ್ ದ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಟು ಸೇಲ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಯೂಸ್ನೇ ರಿಕವರಬಲ್ ಅಮೌಂಟ್ ಅಂತಾರೆ. ನೆಕ್ಸ್ಟು ಕ್ಯಾಶ್ ಜನರೇಟಿಂಗ್ ಯೂನಿಟ್. It is a smallest identifiable group of assets that generates cash inflow that are largely independent of the cash inflow from the other assets or group of assets. Cash generating unit ಅಂದರೆ ಇಟ್ ಈಸ್ ಎ ಸ್ಮಾಲೆಸ್ಟ್ ಐಡೆಂಟಿಫೈಬಲ್ ಗ್ರೂಪ್ ಆಫ್ ಅಸೆಟ್ಸ್ ಆಗಿರುತ್ತೆ ದಟ್ ಜನರೇಟ್ಸ್ ದ ಕ್ಯಾಶ್ ಇನ್ಫ್ಲೋ. ಇಲ್ಲಿ ಜನರೇಟ್ ಆಗಿರುತ್ತೆ ಕ್ಯಾಶ್ ಇನ್ಫ್ಲೋ ದಟ್ ಆರ್ ಲಾರ್ಜ್ಲಿ ಇಂಡಿಪೆಂಡೆಂಟ್ ಆಫ್ ದ ಕ್ಯಾಶ್ ಇನ್ಫ್ಲೋ ಫ್ರಮ್ ದ ಅದರ್ ಅಸೆಟ್ಸ್ ಆರ್ ಗ್ರೂಪ್ ಆಫ್ ಅಸೆಟ್ಸ್ ಆಗಿರುತ್ತೆ. ಅದಕ್ಕೆ ಕ್ಯಾಶ್ ಇನ್ ಜನರೇಟಿಂಗ್ ಯೂನಿಟ್ಸ್. ನೆಕ್ಸ್ಟು ಆಬ್ಜೆಕ್ಟಿವ್ಸ್. ಅಸೆಟ್ಸ್ ಶುಡ್ ಬಿ carrying at no more than their recoverable amount, that is value less cost to sales. Assets should be carried at the no more than the recoverable amount ಆಗಿರುತ್ತೆ ಫಸ್ಟ್ ಆಬ್ಜೆಕ್ಟಿವ್. ಸೆಕೆಂಡು ಸ್ಪೆಸಿಫೈಡ್ ಪ್ರೊಸೀಜರ್ ಟು ಬಿ ಫಾಲೋ ಇನ್ಶೂರ್ ದ ಅಸೆಟ್ಸ್ ಆರ್ ನಾಟ್ ಕ್ಯಾರಿಡ್ ದೆನ್ ರಿಕವರಬಲ್ ಅಮೌಂಟ್. ಏನು ಸ್ಪೆಸಿಫೈ ಮಾಡಿರುತ್ತೋ ಪ್ರೊಸೀಡ್ನ ಅದನ್ನೇ ಫಾಲೋ ಮಾಡ್ತಾ ಹೋದರೆ ಅಸೆಟ್ಸ್ ಆರ್ ನಾಟ್ ಕ್ಯಾರಿಡ್ ದೆನ್ ರಿಕವರಬಲ್ ಅಮೌಂಟ್ ಆಗಿರುತ್ತೆ. ನೆಕ್ಸ್ಟು ಆಬ್ಜೆಕ್ಟಿವ್ಸು ಸ್ಪೆಸಿಫೈಡ್ ವೆನ್ ಆ್ಯನ್ ಇಂಪೇರ್ಮೆಂಟ್ ಲಾಸ್ ಶುಡ್ ಬಿ ರಿಸರ್ವ್ಡ್. ಇಂಪೇರ್ಮೆಂಟ್ ಲಾಸ್ನ ರಿಸರ್ವ್ ಮಾಡಿರುತ್ತೆ. ಲಾಸ್ಟ್ ಒಂದು ಆಬ್ಜೆಕ್ಟಿವ್ಸು ಸ್ಪೆಸಿಫೈಡ್ ರಿಕ್ವೈರ್ಡ್ ಡಿಸ್ಕ್ಲೋಸ್ ಸ್ಪೆಸಿಫೈಲಿ ರಿಕ್ವೈರ್ಡ್ ದ ಡಿಸ್ಕ್ಲೋಸರ್ ಆಗಿರುತ್ತೆ. ಥ್ಯಾಂಕ್ ಯು. As Sanidhi already explained about introduction, objectives and definition of Ind AS 36 impairment of assets, I am Sinchana. My part is scope of Ind AS 36 and identifying an asset that may be impaired. First we move to the scope of Ind AS 36. This standard shall be applied in accounting for the impairment of all assets other than this standards. It is applicable to the all assets except inventories. It is seen in the Ind AS 2 contract assets and assets arising from cost to obtain or fulfill a contract that are recognized in accordance with the Ind AS 115 revenue from contracts with customers, deferred tax assets, assets arising from employee benefits, financial assets that are within the scope of Ind AS 109 financial instrument, biological assets related to agriculture activity within the scope of Ind AS 41 agriculture that are measured at fair value less cost to sell, and deferred acquisition cost and intangible assets arising from an insurer's contractual rights under insurance contract within the scope of Ind AS 104 insurance contract, and also non-current assets classified as held for sale in accordance with Ind AS 105 non-current asset held for sale and discontinued operation. These are not applied in this standard. Therefore the Ind AS 36 it is applies to ಯಾವ್ದ್ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ ಲ್ಯಾಂಡ್, ಬಿಲ್ಡಿಂಗ್, ಮೆಷಿನರಿ ಆ್ಯಂಡ್ ಇಕ್ವಿಪ್ಮೆಂಟ್, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕ್ಯಾರಿಡ್ ಎಟ್ ಕಾಸ್ಟ್, intangible assets, goodwill, investment in subsidiaries, associates and joint ventures carried at cost. It is applicable to the intangible assets like trademarks, patents, and also applicable to the goodwill and assets carried at revalued amounts under Ind AS 16 and Ind AS 38. And next concept is identifying an asset that may be impaired. The impairment assets means in this standard the asset is individual asset or cash generating
unit. Individual assets and cash generating units both include the tangible and intangible assets. Cash generating unit means it is the smallest identifiable group of assets that generates cash inflows that are largely independent of the cash inflows from the other assets. ಕ್ಯಾಶ್ ಜನರೇಟಿಂಗ್ ಯೂನಿಟ್ಸ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅ ಸ್ಮಾಲ್ ಐಡೆಂಟಿಫಿಯಬಲ್ ಗ್ರೂಪ್ ಆಫ್ ಅಸೆಟ್ಸ್. ಅದರಿಂದ ಬರುವಂತಹ ಕ್ಯಾಶ್ ಇನ್ಫ್ಲೋ ಅದರ್ ಅಸೆಟ್ಸ್ ಆರ್ ಗ್ರೂಪ್ ಆಫ್ ಅಸೆಟ್ಸಿಂದ ಬರುವಂಥ ಕ್ಯಾಶ್ ಫ್ಲೋಕ್ಕಿಂತ ಲಾರ್ಜ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಸಿ ಜಿ ಯು ಇಸ್ ನಥಿಂಗ್ ಬಟ್ ಎ ಐಡೆಂಟಿಫೈಯಬಲ್ ಗ್ರೂಪ್ ಆಫ್ ಅಸೆಟ್ಸ್. In this standard, we have to make a impairment of assets. What is impairment of assets? The recoverable amount of an asset less than its carrying amount. Recoverable amount ಅಂತ ಹೇಳಿದ್ರೆ ಅಸೆಟ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಆ್ಯಂಡ್ ವ್ಯಾಲ್ಯೂ ಇನ್ ವ್ಯೂಸ್. ಅವೆರಡು ಅಮೌಂಟಲ್ಲಿ ಯಾವ ಅಮೌಂಟ್ ವಿಚ್ ಎವರ್ ಈಸ್ ಹೈಯರ್ ಅದನ್ನು ರಿಕವರಬಲ್ ಅಮೌಂಟ್ ಅಂತ ಹೇಳ್ತೀವಿ. ಕ್ಯಾರಿಯಿಂಗ್ ಅಮೌಂಟ್ ಅಂತ ಹೇಳಿದ್ರೆ ಅಸೆಟ್ನ ವ್ಯಾಲ್ಯೂ ಅಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಮತ್ತು ಅಕ್ಯುಮುಲೇಟೆಡ್ ಇಂಪೇರ್ಮೆಂಟ್ ಲಾಸ್ ಅದನ್ನೆಲ್ಲ ಲೆಸ್ ಮಾಡಿ ಲಾಸ್ಟಿಗೆ ನಮಗೆ ಬರುವಂಥದ್ದು ಕ್ಯಾರಿಂಗ್ ಅಮೌಂಟು. ಅಸೆಟ್ನ ಕ್ಯಾರಿಂಗ್ ಅಮೌಂಟು ಜಾಸ್ತಿ ಇದ್ದು ರಿಕವರಬಲ್ ಅಮೌಂಟು ಕಡಿಮೆ ಇದ್ದಾಗ ಅದನ್ನು ನಾವೇನು ಹೇಳ್ತೀವಿ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್. ಅಂದರೆ ಅಸೆಟ್ನ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. The assets carrying amount should be reduced to its recoverable amount. ಅಸೆಟ್ನ ಕ್ಯಾರಿಂಗ್ ಅಮೌಂಟು ರಿಕವರಬಲ್ ಅಮೌಂಟ್ನ ರಿಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಈಗ ಇಂಪೇರ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಸಮ್ ಇಂಡಿಕೇಶನ್ಸ್ನ ತೋರಿಸುತ್ತೆ. ಈಗ ಅಸೆಟ್ ವ್ಯಾಲ್ಯೂ ಅಲ್ಲಿ ಡಿಕ್ರೀಸ್ ಆಗುತ್ತೆ, ಅದ್ರ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಅಥವಾ ಫಿಸಿಕಲ್ ಡ್ಯಾಮೇಜ್ ಆಗುವಂಥದ್ದು ಅಂತ ಇಂಡಿಕೇಶನ್ಸ್ ತೋರಿಸುತ್ತೆ. ಟ್ಯಾಂಜಿಬಲ್ ಅಸೆಟ್ಗೆ ಸಮ್ ಇಂಡಿಕೇಶನ್ಸ್ನ ಶೋ ಮಾಡುತ್ತೆ. ಆವಾಗ ನಾವೇನು ಮಾಡಬೇಕು, ಇಂಪೇರ್ಮೆಂಟ್ ಟೆಸ್ಟನ್ನ ಮಾಡಿಬಿಟ್ಟು ಇಂಪೇರ್ಮೆಂಟ್ ಲಾಸ್ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಅಥವಾ ಇಂಪೇರ್ಮೆಂಟ್ ಲಾಸ್ ಮಾಡಬೇಕೋ ಮಾಡಬಾರ್ದು ಅಂತ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಯಾವ ಥರ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ಗೆ ಸಮ್ ಇಂಡಿಕೇಶನ್ಸ್ನ ತೋರಿಸಿದಾಗ ನಾವು ಇಂಪೇರ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ಗೆ ಇಂಪೇರ್ಮೆಂಟ್ ಮಾಡಬೇಕು ಅಂತ ಇಂಡಿಕೇಶನ್ನ ಶೋ ಮಾಡಿಲ್ಲ ಅಂದರೂ ಕೂಡ ನಾವು ಈಚ್ ಇಯರ್ ರಿಪೋರ್ಟಿಂಗ್ ಪೀರಿಯಡಲ್ಲಿ ನಾವು ಇಂಪೇರ್ಮೆಂಟ್ ಟೆಸ್ಟನ್ನ ಮಾಡಲೇಬೇಕು. ಯಾವುದಕ್ಕೆ? ಇಂಟ್ಯಾಂಜಿಬಲ್ ಅಸೆಟ್ಸ್. ಅದು ಯಾವುದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿದ್ರೆ, ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್ ವಿತ್ ಆನ್ ಇಂಡೆಫಿನೆಟ್ ಯೂಸ್ಫುಲ್ ಲೈಫ್, ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್ ನಾಟ್ ಅಟ್ ಅವೈಲಬಲ್ ಫಾರ್ ಯೂಸ್, ಆ್ಯಂಡ್ ಗುಡ್ವಿಲ್ ಅಕ್ವೈರ್ಡ್ ಇನ್ ಎ ಬಿಸ್ನೆಸ್ ಕಾಂಬಿನೇಷನ್. ಬಿಸ್ನೆಸ್ ಕಾಂಬಿನೇಷನ್ ಅಂದರೆ ಈಗ ಮರ್ಜ್ ಆಗಿರ್ಬೋದು, ಅಕ್ವಿಸಿಷನ್ನು, ಸಬ್ಸಿಡೇರಿ ಆಗಿರ್ಬೋದು. ಸೊ ಅವಾಗ ನಾವು ಗುಡ್ವಿಲ್ನ ಅಕ್ವೈರ್ ಮಾಡಿರ್ತೀವಲ್ಲ, ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಯಾವ ಇಂಡಿಕೇಶನ್ನ ತೋರಿಸಿಲ್ಲ ಅಂದರೂ ಕೂಡ ನಾವು ಇಂಟ್ಯಾಂಜಿಬಲ್ ಅಸೆಟ್ಸಿಗೆ ಎವ್ರಿ ಇಯರ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್ ಶಾಲ್ ಬಿ ಟೆಸ್ಟೆಡ್ ಫಾರ್ ಇಂಪೇರ್ಮೆಂಟ್ ಬಿಫೋರ್ ದ ಎಂಡ್ ಆಫ್ ದ ಕರೆಂಟ್ ಆ್ಯನ್ಯುವಲ್ ಪೀರಿಯಡ್. ಬಿಫೋರ್ ನಾವು ಇಂಪೇರ್ಮೆಂಟ್ನ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಈಗ ಇಂಡಿಕೇಶನ್ಸ್ ತೋರಿಸುತ್ತೆ. ಯಾವ್ಯಾವ ಥರ ಇಂಡಿಕೇಶನ್ಸ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅಸೆಟ್ಟು sources of indication, external indicators and also internal indicators are there. External indicators, significant decline in the market value, a decline in the market value of the assets, and change in technology, market, economic or legal environment, changes in the business environment, and change in interest rate ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ದಟ್ ಅಸೆಟ್ಸ್ ರೆಡ್ಯೂಸ್ ಆಗ್ಬೋದು, ಅಥವಾ ಡಿಸ್ಕೌಂಟ್ ರೇಟ್ ಜಾಸ್ತಿ ಆಗೋಂಥದ್ದು ಇರ್ಬೋದು, ಆ ಥರ ಆಗಿರ್ಬೋದು. ಆ್ಯಂಡ್ ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ, ಕ್ಯಾರಿಂಗ್ ಅಮೌಂಟ್ ಆಫ್ ದ ಅಸೆಟ್ಸ್ ಇಟ್ ಈಸ್ ಹೈಯರ್ ದ್ಯಾನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಿಂತ ಕ್ಯಾರಿಂಗ್ ಅಮೌಂಟು ಜಾಸ್ತಿ ಇರುತ್ತೆ. ಆವಾಗ ಅದು ಲೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ನೆಕ್ಸ್ಟು ಇಂಟರ್ನಲ್ ಇಂಡಿಕೇಟರ್ಸ್ ಯಾವುದಾಗುತ್ತೆ ಅಂತ ಹೇಳಿದ್ರೆ, ಅಸೆಟ್ಸ್ ಪರ್ಫಾರ್ಮೆನ್ಸ್ ಈಸ್ ಡಿಕ್ಲೈನಿಂಗ್ ದ ಪರ್ಫಾರ್ಮೆನ್ಸ್ ದಟ್ ಅಸೆಟ್ಸ್ ಪರ್ಟಿಕ್ಯುಲರ್ ಅಸೆಟ್, ಆ್ಯಂಡ್ ಡಿಸ್ಕಂಟಿನ್ಯೂಯನ್ಸ್ ಆ್ಯಂಡ್ ರೀಸ್ಟ್ರಕ್ಚರಿಂಗ್ ಪ್ಲಾನ್ಸ್ ರೀಸ್ಟ್ರಕ್ಚರಿಂಗ್ ಮಾಡೋದಾಗಿರ್ಬೋದು ಅಸೆಟ್ಸ್ನ. ಎವಿಡೆನ್ಸ್ ಆಫ್ ಫಿಸಿಕಲ್ ಆಬ್ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ, ಫಿಸಿಕಲ್ ಡ್ಯಾಮೇಜ್ ಆಫ್ ದ ಅಸೆಟ್ಸ್, ಅವಾಗ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ಬೋದು. ಈ ಥರ ಸಿಚುಯೇಷನ್ನಲ್ಲಿ ಅಥವಾ ಈ ಇಂಡಿಕೇಷನ್ನಲ್ಲಿ ನಾವು ಇಂಪೇರ್ಮೆಂಟ್ನ ಟೆಸ್ಟ್ ಮಾಡ್ತೀವಿ. ಇಂಪೇರ್ಮೆಂಟ್ ಅಸೆಟ್ಟು ಇಂಪೇರ್ಮೆಂಟ್ ಮಾಡಬೇಕು ಅಂತ ಇಂಡಿಕೇಶನ್ಸ್ ತೋರಿಸ್ತು ಅಂದರೆ, ಈ ಎಕ್ಸ್ಟರ್ನಲ್ಲು ಮತ್ತು ಇಂಟರ್ನಲ್ ಇಂಡಿಕೇಷನ್ನು, ಆವಾಗ ತೋರಿಸಿಲ್ಲ ಅಂದರೆ ಓಕೆ, ಏನು ಇಂಪೇರ್ಮೆಂಟ್ ಟೆಸ್ಟ್ ಮಾಡೋ ಹಾಗಿಲ್ಲ, ಓಕೆ. ಆ್ಯಂಡ್
ಇಂಪೇರ್ಮೆಂಟ್ ಮಾಡಬೇಕು ಅಂತ ಇಂಡಿಕೇಶನ್ ತೋರಿಸ್ತು ಅಂದರೆ ಅವಾಗ ನಾವೇನು ಮಾಡಬೇಕು, ಕ್ಯಾನ್ ಅಸೆಟ್ ಬಿ ಅಸೆಸ್ಡ್ ಇಂಡಿವಿಜುವಲಿ, ಅಸೆಟ್ಟನ್ನು ನಾವು ಇಂಡಿವಿಜುವಲ್ ಆಗಿ ಮಾಡಬೇಕಾ, ಅಸೆಸ್ಸು ಅಥವಾ ಗ್ರೂಪ್ ಆಗಿ ಮಾಡಬೇಕಾ ಅಂತ. ಇಂಡಿವಿಜುವಲ್ ಆಗಿ ಮಾಡಬೇಕಂತ ಹೇಳಿದ್ರೆ ನಾವು ಎಸ್ಟಿಮೇಟ್ ಮಾಡಬೇಕು, ರಿಕವರಬಲ್ ಅಮೌಂಟ್ನ ಎಸ್ಟಿಮೇಟ್ ಮಾಡಬೇಕು. ಗ್ರೂಪ್ ಆಗಿ ನಾವು ಅಸೆಟ್ಟನ್ನು ಅಸೆಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ CGU ಅಂದರೆ ಕ್ಯಾಶ್ ಜನರೇಟಿಂಗ್ ಯೂನಿಟ್ಸ್ನ ಐಡೆಂಟಿಫೈ ಮಾಡಬೇಕು. ಆಮೇಲೆ ಈಗ ಎಸ್ಟಿಮೇಟ್ ಮಾಡಿರ್ತೀವಿ ನಾವು ರಿಕವರಬಲ್ ಅಮೌಂಟ್. ದ ರಿಕವರಬಲ್ ಅಮೌಂಟ್ ಇಟ್ ಈಸ್ ಲೆಸ್ ದ್ಯಾನ್ ದ ಕ್ಯಾರಿಂಗ್ ಅಮೌಂಟ್. ಕ್ಯಾರಿಂಗ್ ಅಮೌಂಟ್ಗಿಂತ ರಿಕವರಬಲ್ ಅಮೌಂಟ್ ಅನ್ನೋದು ಕಡಿಮೆ ಇದ್ದಾಗ ನಾವೇನು ಮಾಡಬೇಕು, ರೆಕಗ್ನೈಸ್ ಆ್ಯಂಡ್ ಡಿಸ್ಕ್ಲೋಸ್ ದ ಇಂಪೇರ್ಮೆಂಟ್ ಲಾಸ್. ಇಮಿಡಿಯೇಟ್ಲಿ ನಾವು ರೆಕಗ್ನೈಸ್ ಮಾಡಿಬಿಟ್ಟು ಇಂಪೇರ್ಮೆಂಟ್ ಲಾಸ್ ಎಷ್ಟಾಗಿದೆ ಅಂತ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ರಿಕವರಬಲ್ ಅಮೌಂಟೇ ಜಾಸ್ತಿ ಇದೆ ಕ್ಯಾರಿಂಗ್ ಅಮೌಂಟ್ಗಿಂತ ಅಂದರೆ ದೆರ್ ಈಸ್ ನೋ ನೆಸೆಸರಿ ಟು ಮೇಕ್ ಅ ಇಂಪೇರ್ಮೆಂಟ್. ರಿಕವರಬಲ್ ಅಮೌಂಟೇ ಜಾಸ್ತಿ ಇದೆ ಅಂದರೆ ಯಾವುದೇ ಇಂಪೇರ್ಮೆಂಟ್ ಮಾಡುವಂಥ ನೆಸೆಸಿಟಿ ಇಲ್ಲ. ದೆನ್ ಮೂವ್ ಟು ದ ವಾಟ್ ಈಸ್ ರಿಕವರಬಲ್ ಅಮೌಂಟ್. Recoverable amount of an asset or a cash generating unit is the higher of its fair value less cost of disposal and its value in use ಅಂತ ಹೇಳಿದ್ರೆ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ಲು ಮತ್ತು ವ್ಯಾಲ್ಯೂ ಇನ್ ಯೂಸ್ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಫೇರ್ ವ್ಯಾಲ್ಯೂ ಅಂದರೆ ಏನು ಆ್ಯಂಡ್ ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿದ್ರೆ ಅಂದರೆ, ಫೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸಮ್ ಕಾಸ್ಟ್ ಆಫ್ ಡಿಸ್ಪೋಸಲ್ಸ್ನೆಲ್ಲ ಲೆಸ್ ಮಾಡಿ ನಮಗೆ ಸಿಗುವಂಥ ಮಾರ್ಕೆಟ್ ವ್ಯಾಲ್ಯೂ ಅದು. ಮತ್ತು ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಕ್ಯಾಶ್ ಫ್ಲೋಸ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಕ್ಯಾಶ್ ಫ್ಲೋಸ್. ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ಲು ಮತ್ತು ವ್ಯಾಲ್ಯೂ ಇನ್ ಯೂಸಲ್ಲಿ ವಿಚ್ ಅಮೌಂಟ್ ಈಸ್ ಹೈಯರ್, ವಿಚ್ ಎವರ್ ಈಸ್ ಹೈಯರ್ ಇಟ್ ಈಸ್ ಟ್ರೀಟೆಡ್ ಆಸ್ ಎ ರಿಕವರಬಲ್ ಅಮೌಂಟ್. ವ್ಯಾಲ್ಯೂ ಇನ್ ಯೂಸ್ ಆ್ಯಂಡ್ ಆಲ್ಸೋ fair value less cost of disposal, in this amount whichever is higher it is treated as and recoverable amount. Determining recoverable amount, if fair value less cost of disposal or value in use is more than the carrying amount, ನಾವೀಗ ಫೈಂಡ್ ಮಾಡ್ತೀವಿ fair value less cost of disposal ಮತ್ತು ವ್ಯಾಲ್ಯೂ ಇನ್ ಯೂಸನ್ನು ಫೈಂಡ್ ಔಟ್ ಮಾಡ್ತೀವಿ. ಅದೆರಡು ಅಮೌಂಟು ಕ್ಯಾರಿಂಗ್ ಅಮೌಂಟ್ಗಿಂತಲೇ ಜಾಸ್ತಿ ಇದೆ, ಕ್ಯಾರಿಂಗ್ ಅಮೌಂಟ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಆವಾಗ ಯಾವುದೇ ರೀತಿಯ ಅಸೆಟ್ನ ಇಂಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ರಿಕವರಬಲ್ ಅಮೌಂಟೇ ಜಾಸ್ತಿ ಇದೆ, ಕ್ಯಾರಿಂಗ್ ಅಮೌಂಟು ಕಡಿಮೆ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟು, ಇಫ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಕೆನಾಟ್ ಬಿ ಡಿಟರ್ಮೈನ್ಡ್ ದೆನ್ ರಿಕವರಬಲ್ ಅಮೌಂಟ್ ಈಸ್ ವ್ಯಾಲ್ಯೂ ಇನ್ ಯೂಸ್. ನಾವು ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ನ ಡಿಟರ್ಮೈನ್ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ರಿಕವರಬಲ್ ಅಮೌಂಟನ್ನು ಯಾವುದಂತ ನಾವು ಟ್ರೀಟ್ ಮಾಡ್ತೀವಿ ಅಂದರೆ ವ್ಯಾಲ್ಯೂ ಇನ್ ಯೂಸನ್ನೇ ರಿಕವರಬಲ್ ಅಮೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊತೀವಿ. ಫಾರ್ ಅಸೆಟ್ಸ್ ಟು ಬಿ ಡಿಸ್ಪೋಸ್ಡ್ ಆಫ್ ರಿಕವರಬಲ್ ಅಮೌಂಟ್ ಈಸ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್. ಈಗ ಅಸೆಟ್ನ ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂದರೆ ಸೇಲ್ ಮಾಡ್ತಾ ಇದ್ದೀವಿ, ಆ ಮೂಮೆಂಟಲ್ಲಿ ರಿಕವರಬಲ್ ಅಮೌಂಟ್ ಯಾವುದಾಗುತ್ತೆ ಅಂದರೆ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್, ಇಟ್ ಈಸ್ ಟ್ರೀಟೆಡ್ ಆಸ್ ದ ರಿಕವರಬಲ್ ಅಮೌಂಟ್ ಇನ್ ದ ಸಿಚುಯೇಷನ್ ಆಫ್ ಡಿಸ್ಪೋಸಲ್ ಆಫ್ ಅಸೆಟ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್. ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಅಂತ ಹೇಳಿದ್ರೆ ಫೇರ್ ವ್ಯಾಲ್ಯೂ ಇಸ್ ದ ಪ್ರೈಸ್ ದಟ್ ವುಡ್ ಬಿ ರಿಸೀವ್ಡ್ ಟು ಸೆಲ್ ಆನ್ ಅಸೆಟ್ ಆರ್ ಪೇಡ್ ಟು ಟ್ರಾನ್ಸ್ಫರ್ ಎ ಲಯಬಿಲಿಟಿ in an orderly transaction between market participants at the measurement date. Cost of disposal ಅಂತ ಹೇಳಿದ್ರೆ ಫೇರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಇಟ್ಸ್ ರಿಲೇಟೆಡ್ ಟು ದ ಮಾರ್ಕೆಟ್ ವ್ಯಾಲ್ಯೂ. ಮೆಜರ್ಮೆಂಟ್ ಮಾಡುವಂಥ ಡೇಟಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಯಾವ ಮಾರ್ಕೆಟ್ ವ್ಯಾಲ್ಯೂಗೆ ಡೀಲ್ ಮಾಡ್ತಾರೋ ಅದನ್ನು ನಾವು ಫೇರ್ ವ್ಯಾಲ್ಯೂ ಅಂತೀವಿ. ಅಂದರೆ ಯಾವ ಅಸೆಟ್ನ ಸೇಲ್ ಮಾಡೋದ್ರಿಂದ ನಾವು ರಿಸೀವ್ ಮಾಡುವಂಥ ಅಮೌಂಟು ಅದು ಫೇರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ ಫೇರ್ ವ್ಯಾಲ್ಯೂ ಅಲ್ಲಿ ಸಮ್ ಡಿಸ್ಪೋಸಲ್ ಕಾಸ್ಟ್ನ ಲೆಸ್ ಮಾಡಬೇಕು. ಅದು ಯಾವ್ಯಾವ ಕಾಸ್ಟ್ ಅಂತ ಹೇಳಿದ್ರೆ ಸಚ್ ಕಾಸ್ಟ್ ಆರ್ ಲೀಗಲ್ ಕಾಸ್ಟ್, ಸ್ಟ್ಯಾಂಪ್ ಡ್ಯೂಟಿ, ಕಾಸ್ಟ್ ಆಫ್ ರಿಮೂವಿಂಗ್ ದ ಅಸೆಟ್ಸ್, ಇನ್ಕ್ರಿಮೆಂಟಲ್ ಕಾಸ್ಟ್ ಆ್ಯಂಡ್ ಅದರ್ ಕಾಸ್ಟ್. ಇದನ್ನು ಲೆಸ್ ಮಾಡಿದಾಗ ನಮಗೆ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಸಿಗುತ್ತೆ. ಆಮೇಲೆ ವ್ಯಾಲ್ಯೂ ಇನ್ ಯೂಸ್ನ ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿರೈವ್ಡ್ ಫ್ರಮ್ ಆ್ಯನ್ ಅಸೆಟ್ ಆರ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತ ಹೇಳಿದ್ರೆ ಈಗ ನಮಗೆ ಫಸ್ಟು ನಾವೇನು ಮಾಡಬೇಕು, ವ್ಯಾಲ್ಯೂ ಇನ್ ಯೂಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫ್ಯೂಚರ್ ಕ್ಯಾಶ್ ಫ್ಲೋಸ್ನ ಡಿಟರ್ಮೈನ್ ಮಾಡಬೇಕು. ಆ ಫ್ಯೂಚರ್ ಕ್ಯಾಶ್ ಫ್ಲೋಸಿಂದ ಅಪ್ರಾಪ್ರಿಯೇಟ್ ಡಿಸ್ಕೌಂಟ್ ರೇಟನ್ನು ಅಪ್ಲೈ ಮಾಡಿಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆ ಪ್ರೆಸೆಂಟ್ ವ್ಯಾಲ್ಯೂನ ಏನಂತ ಹೇಳ್ತೀವಿ, ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳ್ತೀವಿ. ದ ಫಾಲೋಯಿಂಗ್ ಎಲಿಮೆಂಟ್ಸ್ ಶಾಲ್ ಬಿ ರಿಫ್ಲೆಕ್ಟೆಡ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್. ಯಾವ ಎಲಿಮೆಂಟ್ಸು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಫ್ಯೂಚರ್ ಕ್ಯಾಶ್ ಫ್ಲೋನ ನಾವು ಫೈಂಡ್ ಔಟ್ ಮಾಡಬೇಕಾರೆ ಅಂತ ಹೇಳಿದ್ರೆ ಅಸೆಟ್ಸ್ ವ್ಯಾಲ್ಯೂ ಇನ್ ಯೂಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಎಲಿಮೆಂಟ್ಸ್ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಆ್ಯನ್ ಎಸ್ಟಿಮೇಟ್ ಆಫ್ ದ ಫ್ಯೂಚರ್ ಕ್ಯಾಶ್ ಫ್ಲೋಸ್ ದ ಎಂಟಿಟಿ ಎಕ್ಸ್ಪೆಕ್ಟ್ ಟು ಡಿರೈವ್ ಫ್ರಮ್ ದ ಅಸೆಟ್ಸ್.
estimate of future cash flows and expectation about possible variations and time value of money. Time value of money is very important in calculation of value in use. And the price for bearing the uncertainty, ಏನಾದ್ರು ಅನ್ಸರ್ಟೈನಿಟಿ ಇತ್ತು ಅಂದರೆ ಅಸೆಟ್ಟಲ್ಲಿ ಆ ಪ್ರೈಸ್ ಎಷ್ಟಾಗುತ್ತೆ. ಅದರ್ ಫ್ಯಾಕ್ಟರ್ಸ್ ಸಚ್ ಆಸ್ illiquidity that market participant would reflect in pricing the future cash flows the entity expect to derive from the assets. These are the elements that reflect in the calculation of value in use. Estimating the value in use of an asset involves the following steps. I'm already told that first we estimating the future cash inflows and outflows to be derived from that ಕಂಟಿನ್ಯೂಯಿಂಗ್ ಯೂಸ್ ಆಫ್ ಅಸೆಟ್. ನಾವು ಅಸೆಟ್ನ ಯೂಸ್ ಮಾಡೋದ್ರಿಂದ ಅವ್ರು ಬರುವಂತಹ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆ್ಯಂಡ್ ಫ್ರಮ್ ಇಟ್ಸ್ ಅಲ್ಟಿಮೇಟ್ ಡಿಸ್ಪೋಸಲ್, ಅದನ್ನು ನಾವು ಸೇಲ್ ಮಾಡೋಷ್ಟೊತ್ತಿಗೆ ಯಾವ ಅಮೌಂಟ್ ಬರುತ್ತೋ ಅದರಿಂದ ಬರುವಂಥ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಆ್ಯಂಡ್ ಅಪ್ಲೈಯಿಂಗ್ ಟು ದ ಅಪ್ರಾಪ್ರಿಯೇಟ್ ಡಿಸ್ಕೌಂಟ್ ರೇಟ್ ಟು ದೋಸ್ ಫ್ಯೂಚರ್ ಕ್ಯಾಶ್ ಫ್ಲೋಸ್. ಆ ಫ್ಯೂಚರ್ ಕ್ಯಾಶ್ ಫ್ಲೋಸ್ಗೆ ನಾನು ಅಪ್ರಾಪ್ರಿಯೇಟ್ ಡಿಸ್ಕೌಂಟ್ ರೇಟನ್ನು ಯೂಸ್ ಮಾಡ್ತೀವಿ. ಅಪ್ರಾಪ್ರಿಯೇಟ್ ಡಿಸ್ಕೌಂಟ್ ರೇಟನ್ನು ಯೂಸ್ ಮಾಡ್ತೀವಿ. ಆ ಡಿಸ್ಕೌಂಟ್ ರೇಟನ್ನು ಫ್ಯೂಚರ್ ಕ್ಯಾಶ್ ಫ್ಲೋ ಜೊತೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಆವಾಗ ನಮಗೆ ಏನು ಸಿಗುತ್ತೆ, ವ್ಯಾಲ್ಯೂ ಇನ್ ಯೂಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಬೇಸಿಸ್ ಫಾರ್ ಎಸ್ಟಿಮೇಟ್ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್. ಫ್ಯೂಚರ್ ಕ್ಯಾಶ್ ಫ್ಲೋನ ಯಾವುದು ಬೇಸಿಸ್ ಮೇಲೆ ನಾವು ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ದ ಫ್ಯೂಚರ್ ಕ್ಯಾಶ್ ಫ್ಲೋ ಇಟ್ ಈಸ್ projecting or estimating on the basis of reasonable and supportable assumptions. ಆ ಅಸಂಪ್ಷನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, IAS 36 presumes that budgets and forecasts should not go beyond 5 years. 5 yearsಗಿಂತ ಹೋಗಂಗಿಲ್ಲ. ಬಜೆಟು 5 years ತನಕ ಮಾತ್ರ ಇರಬೇಕು ಫೋರ್ಕ್ಯಾಸ್ಟ್ ಮಾಡೋದಾಗಿದ್ದರು. ಈಗ ನಾವು ಫ್ಯೂಚರ್ ಕ್ಯಾಶ್ ಫ್ಲೋನ ಫೋರ್ಕ್ಯಾಸ್ಟ್ ಮಾಡ್ತೀವಿ, ಅದು 5 years ತನಕ ಮಾತ್ರ ಇರಬೇಕು. ಆಫ್ಟರ್ 5 years ಇತ್ತು ಅಂತ ಹೇಳಿದ್ರೆ ಅರ್ಲಿಯರ್ ಬಜೆಟ್ಸನ್ನೇ ಎಕ್ಸ್ಟ್ರಾಪೊಲೇಟ್ ಫ್ರಮ್ ದ ಅರ್ಲಿಯರ್ ಬಜೆಟ್ಸ್ ಅಂತ ಹೇಳ್ತಾರೆ. 5 years ಆಫ್ಟರ್ 5 years ನಾವು ಎಸ್ಟಿಮೇಟ್ ಮಾಡಬೇಕಂತ ಹೇಳಿದ್ರೆ ಎಕ್ಸ್ಟ್ರಾಪೊಲೇಟ್ ಫ್ರಮ್ ದ ಅರ್ಲಿಯರ್ ಬಜೆಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಕಂಪೋಸಿಷನ್ ಆಫ್ estimates of future cash flows. Composition of estimates of future cash flow. Future cash flow ಅಲ್ಲಿ shall include what are the factors that would include ಅಂತ ಹೇಳಿದ್ರೆ, projection of cash inflows from the continuing use of asset, projection of cash outflows, inflows also there and outflow, and net cash flows if any be received for the disposal of assets at the end of its useful life. ಎಸ್ಟಿಮೇಟ್ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋ ಶಲ್ ನಾಟ್ ಇನ್ಕ್ಲೂಡ್. ಫ್ಯೂಚರ್ ಕ್ಯಾಶ್ ಫ್ಲೋಸ್ನ ನಾವು ಎಸ್ಟಿಮೇಟ್ ಮಾಡಬೇಕಾದ್ರೆ ಈ ಇನ್ಫ್ಲೋ ಔಟ್ಫ್ಲೋ ಮತ್ತು ಡಿಸ್ಪೋಸಲ್ ಆಫ್ ಅಸೆಟ್ಸ್ ಯಾವ ವ್ಯಾಲ್ಯೂ ಬರುತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಯಾವುದನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಇನ್ಕ್ಲೂಡ್ ಮಾಡಬಾರ್ದು ಅಂದರೆ ಕ್ಯಾಶ್ ಇನ್ಫ್ಲೋಸ್ ಆರ್ ಔಟ್ಫ್ಲೋಸ್ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಫಿನಾನ್ಷಿಯಲ್ ಅಸೆಟ್ಸು ಅಲ್ಲಿ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಔಟ್ಫ್ಲೋ ಅಥವಾ ಇನ್ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ನಾಟ್ ಇನ್ಕ್ಲೂಡೆಡ್. ಆ್ಯಂಡ್ ಆಲ್ಸೋ ಇನ್ಕಮ್ ಟ್ಯಾಕ್ಸ್ ರೆಸಿಪ್ಟ್ಸ್ ಆರ್ ಪೇಮೆಂಟ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಮ್ಯಾನೇಜ್ಮೆಂಟ್ ಶುಡ್ ಅಸೆಸ್ ದ ರೀಸನಬಲ್ನೆಸ್ ಆಫ್ ಇಟ್ಸ್ ಅಸಂಪ್ಷನ್ಸ್ ಬೈ ಎಕ್ಸಾಮೈನಿಂಗ್ ದ ಕಾಸಸ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ದ ಪಾಸ್ಟ್ ಕ್ಯಾಶ್ ಫ್ಲೋ ಆ್ಯಂಡ್ ಪ್ರೊಜೆಕ್ಷನ್ ಆ್ಯಂಡ್ ಆ್ಯಕ್ಚುಯಲ್ ಕ್ಯಾಶ್ ಫ್ಲೋ. ಈ ಥರ ಪ್ರೊಜೆಕ್ಷನ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್ ಶುಡ್ ರಿಲೇಟೆಡ್ ಟು ದ ಅಸೆಟ್. ಇನ್ ಕರೆಂಟ್ ಕಂಡೀಷನ್ನಲ್ಲೇ ಕ್ಯಾಶ್ ಫ್ಲೋನ ಪ್ರೊಜೆಕ್ಷನ್ ಮಾಡ್ತಾರೆ. ಫ್ಯೂಚರ್ restructurings to which the entity is not committed and expenditure to improve or enhance the asset performance should not be anticipated ಅಂತ ಹೇಳ್ತಾರೆ. ಇದಿಷ್ಟು ಈಗ ಫ್ಯೂಚರ್ ಕ್ಯಾಶ್ ಫ್ಲೋಸ್ನ ಎಸ್ಟಿಮೇಟ್ ಮಾಡಿಬಿಟ್ಟು ಡಿಸ್ಕೌಂಟ್ ರೇಟ್ನ ತೊಗೊಂಡ್ಬಿಟ್ಟು ವ್ಯಾಲ್ಯೂ ಇನ್ ಯೂಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಡಿಸ್ಕೌಂಟ್ ರೇಟ್ ಅಂತ ಹೇಳಿದರೆ, for impairment of an individual assets or a portfolio asset is nothing but a group of assets, CGU ಆಗುತ್ತೆ. The discount rate is the rate the entity would pay in a current market transaction to borrow money to buy a specific asset or portfolio. Discount rate is nothing but a pre-tax rate that reflect the current market assessment of a ಈಗ ಡಿಸ್ಕೌಂಟ್ ರೇಟು ಏನನ್ನು ರಿಫ್ಲೆಕ್ಟ್ ಮಾಡುತ್ತೆ, ಕರೆಂಟ್ ಮಾರ್ಕೆಟ್ ಅಸೆಸ್ಮೆಂಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಯಾಲ್ಕುಲೇಟಿಂಗ್ ದ ಡಿಸ್ಕೌಂಟ್ ರೇಟ್. ದ ರಿಸ್ಕ್ ಸ್ಪೆಸಿಫಿಕ್ ಟು ದ ಅಸೆಟ್ಗೆ ಯಾವ ರಿಸ್ಕ್ ಇದೆ ಅನ್ನೋದನ್ನು ದಟ್ ಹ್ಯಾವ್ ನಾಟ್ ಬೀನ್ ಅಡ್ಜಸ್ಟೆಡ್, ನಾವು ಅದನ್ನು ರಿಸ್ಕ್ ಸ್ಪೆಸಿಫಿಕ್ ಟು ದ ಅಸೆಟ್ಸು ಮತ್ತು ಅದರಿಂದ ಬರುವಂಥ ಫ್ಯೂಚರ್ ಕ್ಯಾಶ್ ಫ್ಲೋ ಎಸ್ಟಿಮೇಟ್ಸ್ನ ನಾವು
ಅಡ್ಜಸ್ಟ್ ಮಾಡಿದರೆ ರಿಫ್ಲೆಕ್ಟ್ ಆಗಲ್ಲ, ಅಡ್ಜಸ್ಟ್ ಮಾಡಿಲ್ಲ ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ದ ಡಿಸ್ಕೌಂಟ್ ರೇಟ್ ಶುಡ್ ಬಿ ಅಸೆಟ್ ಸ್ಪೆಸಿಫಿಕ್ ರೇಟ್ ಇಫ್ ದ ಸೇಮ್ ಈಸ್ ನಾಟ್ ಅವೈಲಬಲ್. ಈಗ ಡಿಸ್ಕೌಂಟ್ ರೇಟು ಸೇಮ್ ನಮಗೆ ಸಿಗಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ದ ಫಾಲೋಯಿಂಗ್ ಮೇ ಬಿ ಕನ್ಸಿಡರ್ಡ್. WACC ಅಂದರೆ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದ ಎಂಟಿಟಿ ಆ್ಯಂಡ್ ದ ಎಂಟರ್ಪ್ರೈಸ್ ಇನ್ಕ್ರಿಮೆಂಟಲ್ ಬಾರೋಯಿಂಗ್ ರೇಟ್. ಎಂಟರ್ಪ್ರೈಸ್ ಕಂಪನಿಯ ಇನ್ಕ್ರಿಮೆಂಟಲ್ ಬಾರೋಯಿಂಗ್ ರೇಟ್ ಅಥವಾ ಅದರ್ ಮಾರ್ಕೆಟ್ ಬಾರೋಯಿಂಗ್ ರೇಟ್. ಅಂದರೆ ಮಾರ್ಕೆಟ್ ಬಾರೋಯಿಂಗ್ ಅಂದರೆ ನಾವು ಬಾರೋ ಮಾಡ್ತೀವಲ್ಲ ಆ ರೇಟು, ಅದನ್ನು ಡಿಸ್ಕೌಂಟ್ ರೇಟ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಫುಲ್ಲು ದ ಅಸೆಟ್ ಮೇ ಬಿ ಇಂಪೈರ್ಡ್ ಅಂದರೆ ಐಡೆಂಟಿಫೈಯಿಂಗ್ ಆ್ಯನ್ ಅಸೆಟ್ ಮೇ ಬಿ ಇಂಪೈರ್ಡ್ ಅಂತ ಹೇಳಿದ್ರೆ, ರಿಕವರಬಲ್ ಅಮೌಂಟ್ ಆಫ್ ಅಸೆಟ್ಸ್ ಇಟ್ಸ್ ಲೆಸ್ ದ್ಯಾನ್ ದ ಕ್ಯಾರಿಂಗ್ ಅಮೌಂಟ್. ಕ್ಯಾರಿಂಗ್ ಅಮೌಂಟು ಜಾಸ್ತಿ ಇರುತ್ತೆ, ರಿಕವರಬಲ್ ಅಮೌಂಟು ಕಡಿಮೆ ಇರುತ್ತೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಕ್ಯಾರಿಂಗ್ ಅಮೌಂಟ್ ದಟ್ ಶುಡ್ ರಿಡ್ಯೂಸ್ ದ ರಿಕವರಬಲ್ ಅಮೌಂಟ್. ಕ್ಯಾರಿಂಗ್ ಅಮೌಂಟು ರಿಕವರಬಲ್ ಅಮೌಂಟ್ನ ರಿಡ್ಯೂಸ್ ಮಾಡಿದೆ, ಲಾಸ್ ಅಂತ ಟ್ರೀಟ್ ಮಾಡ್ತೀವಿ ನಾವು. ಅವಾಗ ಇಂಪೇರ್ಮೆಂಟ್ ಲಾಸ್ ಈಕ್ವಲ್ಸ್ ರಿಕವರಬಲ್ ವ್ಯಾಲ್ಯೂ ಮೈನಸ್ ಕ್ಯಾರಿಂಗ್ amount. Recoverable amount is more than the carrying amount of an assets, then no impairment loss be recognized. ರಿಕವರಬಲ್ ಅಮೌಂಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕ್ಯಾರಿಯಿಂಗ್ ಅಮೌಂಟ್ಗಿಂತ ಯಾವುದೇ ರೀತಿಯ ಇಂಪೇರ್ಮೆಂಟ್ ಆ್ಯಕ್ಟಿವಿಟೀಸ್ ಆರ್ ಇಂಪೇರ್ಮೆಂಟ್ ಪ್ರೊಸೀಜರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಥರ ನಾವು ಫಸ್ಟು ರಿಕವರಬಲ್ ಅಮೌಂಟ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಅದಕ್ಕೆ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲು, ವ್ಯಾಲ್ಯೂ ಇನ್ ಯೂಸನ್ನು ಫೈಂಡ್ ಔಟ್ ಮಾಡ್ತೀವಿ. ಅವೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ ಅದನ್ನು ರಿಕವರಬಲ್ ಅಮೌಂಟ್ ಅಂತ ತಗೊತೀವಿ. ಕ್ಯಾರಿಂಗ್ ಅಮೌಂಟ್ ಅಂತ ಹೇಳಿದ್ರೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ನು ಹಾಗೆ ಈ ಅಕ್ಯುಮುಲೇಟೆಡ್ ಇಂಪೇರ್ಮೆಂಟ್ ಲಾಸ್ನ ಲೆಸ್ ಮಾಡಿ ನಮಗೆ ಬರುವಂತಹ ಕಾಸ್ಟು ಕ್ಯಾರಿಂಗ್ ಅಮೌಂಟ್ ಆಗುತ್ತೆ. ಕ್ಯಾರಿಂಗ್ ಅಮೌಂಟು ರಿಕವರಬಲ್ ಅಮೌಂಟನ್ನು ಕಂಪೇರ್ ಮಾಡಿದಾಗ ಕ್ಯಾರಿಂಗ್ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ಇಂಪೇರ್ಮೆಂಟ್ ಲಾಸ್ ಆಗುತ್ತೆ. ರಿಕವರಬಲ್ ಅಮೌಂಟೇ ಜಾಸ್ತಿ ಇತ್ತು ಅಂತಂದರೆ ದರ್ ಇಸ್ ನೋ ಇಂಪೇರ್ಮೆಂಟ್. So thank you. Recognition and measurement of impairmental loss. The recoverable amount of an asset is less than its carrying amount. The carrying amount of an asset shall be reduced to its recoverable amount. The reduction is an impairmental loss. ಸೊ ಇಲ್ಲಿ ಕ್ಯಾರಿಂಗ್ ಅಮೌಂಟ್ಗಿಂತನೂ ರಿಕವರಬಲ್ ಅಮೌಂಟು ಕಡಿಮೆ ಇರಬೇಕು. ಸೊ ಆವಾಗ ಕ್ಯಾರಿಂಗ್ ಅಮೌಂಟಿಂದ ನಾವು ರಿಕವರಬಲ್ ಅಮೌಂಟ್ನ ರೆಡ್ಯೂಸ್ ಮಾಡಿದಾಗ ಆ ರಿಡಕ್ಷನ್ ಏನು ಸಿಗುತ್ತೋ ಸೊ ಅದು ನಮಗೆ ಇಂಪ್ಯಾರಿಮೆಂಟಲ್ ಲಾಸ್ ಆಗಿರುತ್ತೆ. ಸೊ ಇಂಪ್ಯಾರಿಮೆಂಟಲ್ ಲಾಸ್ ಟು ಬಿ ರೆಕಗ್ನೈಸ್ಡ್. ಸೊ ಇಂಪ್ಯಾರಿಮೆಂಟಲ್ ಲಾಸ್ನ ಎಲ್ಲೆಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಸ್ ಆ್ಯನ್ ಎಕ್ಸ್ಪೆನ್ಸಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಫ್ ದೆರ್ ಇಸ್ ನೋ ರಿವ್ಯಾಲ್ಯೂಯೇಷನ್. ಸೊ ಇಂಪ್ಯಾರಿಮೆಂಟಲ್ ಲಾಸ್ ಆದರೆ ಅದನ್ನು ಇಮಿಡಿಯೇಟಾಗಿ ಆ ಎಕ್ಸ್ಪೆನ್ಸಸ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ರಿವ್ಯಾಲ್ಯೂಯೇಷನ್ನ ಮಾಡ್ತಾರೆ. ನೆಕ್ಸ್ಟು ಆ್ಯಸ್ ಎ ಡಿಕ್ರೀಸ್ ಇನ್ ರಿವ್ಯಾಲ್ಯೂಯೇಷನ್ ರಿಸರ್ವ್ ಇಫ್ ಕ್ಯಾರಿಡ್ ಎಟ್ ರಿವ್ಯಾಲ್ಯೂಡ್ ಅಮೌಂಟ್. ಸೊ ಈಗ ಏನಾದರೂ ಅಮೌಂಟು ಡಿಕ್ರೀಸ್ ಆಗ್ತಾ ಬಂದರೆ ಸೊ ಅಲ್ಲಿ ರಿವ್ಯಾಲ್ಯೂಡ್ ಅಮೌಂಟನ್ನ ನಾವು ಕ್ಯಾರಿ ಮಾಡಿ ಅದನ್ನು ರಿವ್ಯಾಲ್ಯೂಯೇಷನ್ ರಿಸರ್ವ್ ಅಂತ ಹೇಳಿ ರೆಕಗ್ನೈಸ್ನ ಮಾಡ್ತೀವಿ. ನೆಕ್ಸ್ಟ್ ಆಫ್ಟರ್ ರೆಕಗ್ನಿಷನ್. ಸೊ ರೆಕಗ್ನಿಷನ್ ಆದಮೇಲೆ ಅಡ್ಜಸ್ಟ್ ಡಿಪ್ರಿಸಿಯೇಷನ್ ಆರ್ ಅಮರ್ಟೈಸೇಷನ್ ಚಾರ್ಜ್ ಫಾರ್ ದ ಅಸೆಟ್ ಇನ್ ಫ್ಯೂಚರ್ ಪೀರಿಯಡ್. ಸೊ ರೆಕಗ್ನಿಷನ್ ಆದಮೇಲೆ ಇಂಪ್ಯಾರಿಮೆಂಟಲ್ ಲಾಸ್ ಅದರಲ್ಲಿ ಏನಾದರೂ ಡಿಪ್ರಿಸಿಯೇಷನ್ ಅಥವಾ ಅಮರ್ಟೈಸೇಷನ್ ಚಾರ್ಜ್ನ ಅಸೆಟ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಫ್ಯೂಚರ್ ಪೀರಿಯಡಲ್ಲೇ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು. Allocate the assets revised carrying amount less residual value on systematic basis over its remaining useful life. ಸೊ ಅಸೆಟ್ಸ್ನ ನಾವೀಗ ಅಲೋಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಕ್ಯಾರಿಂಗ್ ಅಮೌಂಟ್ ಏನಿರುತ್ತೋ ಸೊ ಅದರಲ್ಲಿ ರೆಸಿಡ್ಯೂಯಲ್ ವ್ಯಾಲ್ಯೂನ ಲೆಸ್ ಮಾಡಿಬಿಟ್ಟು ಸಿಸ್ಟಮ್ಯಾಟಿಕ್ ಬೇಸಿಸ್ನ ಮೇಲೆ ಏನು ರಿಮೈನಿಂಗ್ ಯೂಸ್ಫುಲ್ ಲೈಫ್ ಇರುತ್ತೋ ಸೊ ಅದರ ಮೇಲೆ ಅಸೆಟ್ ಅದನ್ನು ತೊಗೊಂಡ್ಬಿಟ್ಟು ಆ ಬೇಸಿಸ್ ಮೇಲೆ ಇಂಪ್ಯಾರಿಮೆಂಟಲ್ ಲಾಸನ್ನು ರೆಕಗ್ನೈಸ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ರೆಕಗ್ನಿಷನ್ ಆಫ್ ಇಂಪ್ಯಾರಿಮೆಂಟಲ್ ಲಾಸ್ ಫಾರ್ ಕ್ಯಾಶ್ ಜನ್ರೇಟಿಂಗ್ ಯೂನಿಟ್. ಸೊ ಕ್ಯಾಶ್ ಜನ್ರೇಟಿಂಗ್ ಯೂನಿಟ್ನ ಹೇಗೆ ರೆಕಗ್ನೈಸ್ ಮಾಡ್ಬೋದು ಇಂಪ್ಯಾರಿಮೆಂಟಲ್ ಲಾಸಲ್ಲಿ. ಸೊ ಫಸ್ಟ್ ರೈಟ್ ಡೌನ್ ಎನಿ ಗುಡ್ ವಿಲ್ ಅಲೋಕೇಟೆಡ್ ಟು ದ ಕ್ಯಾಶ್ ಜನ್ರೇಟಿಂಗ್ ಯೂನಿಟ್. ಸೊ ಕ್ಯಾಶ್ ಜನ್ರೇಟಿಂಗ್ ಯೂನಿಟಲ್ಲಿ ಏನಾದರೂ ಗುಡ್ ವಿಲ್ ಅಲೋಕೇಟ್ ಆಗಿದ್ರೆ ಸೊ ಫಸ್ಟಿಗೆ ಅದನ್ನು ರೈಟ್ ಡೌನ್ನ ಮಾಡ್ಕೊಬೇಕು. ದೆನ್ ಸೆಕೆಂಡ್ ಒನ್ then to the other assets to the cash generating unit on pro rata on the basis of the carrying amount of each asset in the cash generating unit. So other assets ಏನಾದರೂ cash generating unit ಇದ್ದರೆ ಸೊ ಅದನ್ನು
ಕ್ಯಾಶ್ ಜನರೇಟಿಂಗ್ ಯೂನಿಟಲ್ಲಿ ಕ್ಯಾಶ್ ಜನರೇಟಿಂಗ್ ಯೂನಿಟ್ನ ಮೇಲೆ ಕ್ಯಾರಿಂಗ್ ಅಮೌಂಟನ್ನು ನಾವು ಎಲ್ಲ ಅಸೆಟಿಗೂ ಕೂಡ ರೆಕಗ್ನೈಸ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ದ ಕ್ಯಾರಿಂಗ್ ಅಮೌಂಟ್ ಆಫ್ ಆ್ಯನ್ ಅಸೆಟ್ ವಿಚ್ ಇಸ್ ಪಾರ್ಟ್ ಆಫ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಶುಡ್ ನಾಟ್ ಬಿ ರೆಡ್ಯೂಸ್ಡ್ ಬಿಲೋ ದ ಹೈಯೆಸ್ಟ್ ಆಫ್. ಸೊ ಈ ಕ್ಯಾರಿಂಗ್ ಅಮೌಂಟ್ ಆಫ್ ಅಸೆಟ್ ಏನಿರುತ್ತೋ ಸೊ ಅದು ಕ್ಯಾಶ್ ಜನರೇಟಿಂಗ್ ಯೂನಿಟ್ನ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇದನ್ನ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಬಿಲೋ ದ ಹೈಯೆಸ್ಟ್ ಇದ್ದಾಗ. ಸೊ ಈ ಕ್ಯಾರಿಂಗ್ ಅಮೌಂಟ್ನ ರೆಡ್ಯೂಸ್ ಮಾಡೋದಕ್ಕಾಗಲ್ಲ. ಸೊ ಯಾವ್ಯಾವಾಗ ಅಂದರೆ ಇಟ್ಸ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ, ಸೊ ಇದು ಡಿಟರ್ಮೈನಬಲ್ ಆಗಿರುತ್ತೆ. ನೆಕ್ಸ್ಟು ಇಟ್ಸ್ ವ್ಯಾಲ್ಯೂ ಇನ್ ಯೂಸ್ ಇದ್ದಾಗ ಮತ್ತು ಝೀರೋ ಇದ್ದಾಗ ಸೊ ಇಲ್ಲಿ ರೆಡ್ಯೂಸ್ನ ಮಾಡೋದಕ್ಕಾಗಲ್ಲ. ಫೋರ್ತ್ ಒನ್, ದ ಅಮೌಂಟ್ ಆಫ್ ದ ಇಂಪ್ಯಾರಿಮೆಂಟಲ್ ಲಾಸ್ ದಟ್ ವುಡ್ ಅದರ್ವೈಸ್ ಹ್ಯಾವ್ ಬೀನ್ ಅಲೋಕೇಟೆಡ್ ಟು ದ ಅಸೆಟ್ ಶುಡ್ ಬಿ ಅಲೋಕೇಟೆಡ್ ಟು ದ ಅದರ್ ಅಸೆಟ್ಸ್ ಆಫ್ ದ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆನ್ ಎ ಪ್ರೋ ರಾಟಾ ಬೇಸಿಸ್. ಸೊ ಇಂಪ್ಯಾರಿಮೆಂಟಲ್ ಲಾಸ್ ಇದೆ, ಸೊ ಅದನ್ನು ನಾವು ಅಲೋಕೇಟ್ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಜನರೇಟ್ ಯೂನಿಟ್ನ ಪ್ರೋ ರಾಟಾ ಬೇಸಿಸ್ ಮೇಲೇ ಸೊ ಅದರ್ ಅಸೆಟ್ಸ್ ಮೇಲೆ ಸೊ ನಮಗೆ ಇಂಪ್ಯಾರಿಮೆಂಟಲ್ ಲಾಸನ್ನು ರೆಕಗ್ನೈಸ್ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್, ಟೈಮಿಂಗ್ ಆಫ್ ಇಂಪ್ಯಾರಿಮೆಂಟ್ ಟೆಸ್ಟ್. ಸೊ ಯಾವ್ಯಾವ ಟೈಮಲ್ಲಿ ಇಂಪ್ಯಾರಿಮೆಂಟ್ ಟೆಸ್ಟನ್ನು ನಾವು ಮಾಡ್ತಾ ಹೋಗ್ಬೋದು. ಟೈಮಿಂಗ್ ಆಫ್ ಇಂಪ್ಯಾರಿಮೆಂಟ್ ಟೆಸ್ಟ್ ಫಾರ್ ಎಲ್ಲೆಲ್ಲಿ ಮಾಡ್ಬೋದು ಅಂದರೆ ಗುಡ್ ವಿಲ್ ಆಗಿರ್ಬೋದು, ಇಂಟ್ಯಾಂಜಿಬಲ್ ಅಸೆಟ್, ಸೊ ಇಂಡೆಫಿನಿಟ್ ಯೂಸ್ಫುಲ್ ಲೈಫ್ ಇದ್ದಾಗ ಸೊ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡ್ಬೋದು. ನೆಕ್ಸ್ಟು ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ ಕೆಲವೊಂದು ಟೈಮಲ್ಲಿ ಅವೈಲಬಲ್ ಇರೋದಿಲ್ಲ. ಸೊ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಇದು ಯೂಸ್ ಆಗೋಕ್ಕೆ ಸಾಧ್ಯ. ಯಾವುದಂದರೆ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡೋಕ್ಕಾಗುತ್ತೆ. ಸೊ ಅದು ಯಾವ್ದ್ಯಾವುದು ಅಂತ ಹೇಳಿದ್ರೆ, ಫಸ್ಟ್, ಪ್ರೀ ಮ್ಯಾಂಡೇಟರಿ ಆ್ಯನ್ಯುವಲ್ ಇಂಪ್ಯಾರಿಮೆಂಟ್ ಟೆಸ್ಟ್ ಕ್ಯಾನ್ ಬಿ ಡನ್ ಇನ್ ಆ್ಯನ್ಯುವಲ್ ಪೀರಿಯಡ್. ಪ್ರೀ ಮ್ಯಾಂಡೇಟರಿಗೆ ಫಸ್ಟಿಗೆ ನಾವು ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದು ಆ್ಯನ್ಯುವಲ್ ಪೀರಿಯಡಲ್ಲಿ ಮಾತ್ರ ನಮಗೆ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್, ಮಸ್ಟ್ ಬಿ ಟೆಸ್ಟೆಡ್ ಆ್ಯನ್ಯುವಲಿ ಆ್ಯಂಡ್ ಆಲ್ಸೋ ಎನಿ ಪಾಯಿಂಟ್ ವೆನ್ ಇಂಡಿಕೇಟರ್ಸ್ ಆಫ್ ಇಂಪ್ಯಾರಿಮೆಂಟ್ ಆರ್ ಪ್ರೆಸೆಂಟೆಡ್. ಸೊ ಆ್ಯನ್ಯುವಲ್ ಆಗಿ ಇಂಪ್ಯಾರಿಮೆಂಟ್ ಟೆಸ್ಟನ್ನ ಮಾಡ್ತಾ ಹೋಗ್ಬೋದು. ಕೆಲವೊಂದು ಪಾಯಿಂಟ್ಗಳಿದ್ದಾಗ ಮಾತ್ರ ಸೊ ಇದನ್ನು ಇಂಪ್ಯಾರಿಮೆಂಟ್ನ ಪ್ರೆಸೆಂಟ್ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್, ದೇರ್ ಈಸ್ ನೋ ರಿಕ್ವೈರ್ಮೆಂಟ್ ಫಾರ್ ಆ್ಯನ್ ಎಂಟಿಟಿ ಟೆಸ್ಟ್ ಆಲ್ ದೀಸ್ ಅಸೆಟ್ಸ್ ಎಟ್ ದ ಸೇಮ್ ಟೈಮ್. ಸೊ ಯಾವುದೇ ರಿಕ್ವೈರ್ಮೆಂಟ್ಗಳಿರಲ್ಲ. ಸೊ ಎಲ್ಲ ಅಸೆಟ್ಗಳಿಗೂ ಕೂಡ ಒಂದೇ ಟೈಮಲ್ಲಿ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡ್ತಾ ಹೋಗ್ಬೋದು. ಅಸೆಟ್ಸ್ ಇನ್ ದಿಸ್ ಕ್ಯಾಟಗರಿ ವಿಚ್ ಆರ್ ಇನಿಷಿಯಲಿ ರೆಕಗ್ನೈಸ್ಡ್ ಡ್ಯೂರಿಂಗ್ ದ ಕರೆಂಟ್ ಪೀರಿಯಡ್ ಮಸ್ಟ್ ಬಿ ಟೆಸ್ಟೆಡ್ ಫಾರ್ ಇಂಪ್ಯಾರಿಮೆಂಟ್ ಬಿಫೋರ್ ಆರ್ ಎಟ್ ದ ಎಂಡ್ ಆಫ್ ದ ಕರೆಂಟ್ ಪೀರಿಯಡ್. ಸೊ ಕೆಲವೊಂದು ಕೆಟಗರೀಸ್ ಆಫ್ ಅಸೆಟ್ಸ್ ಇರುತ್ತೆ, ಸೊ ಅದನ್ನು ರೆಕಗ್ನೈಸ್ ಮಾಡ್ಬೋದು. ಸೊ ಇಂಪ್ಯಾರಿಮೆಂಟ್ ಟೆಸ್ಟ್ಗಿಂತ ಮುಂಚೆನೇ ಕರೆಂಟ್ ಪೀರಿಯಡಲ್ಲಿ ಮಾಡ್ಬೋದು, ಅಥವಾ ಕರೆಂಟ್ ಪೀರಿಯಡ್ ಯಾವಾಗ ಎಂಡ್ ಆಗುತ್ತೋ ಸೊ ಆ ಟೈಮಲ್ಲೂ ಕೂಡ ಇಂಪ್ಯಾರಿಮೆಂಟ್ ಟೆಸ್ಟ್ನ ಅಸೆಟ್ ಮೇಲೆ ಮಾಡ್ತಾ ಹೋಗ್ಬೋದು. ಇಫ್ ಟೆಸ್ಟೆಡ್ ಫಾರ್ ಇಂಪ್ಯಾರಿಮೆಂಟ್ ಬಿಫೋರ್ ಎಟ್ ದ ಎಂಡ್ ಆಫ್ ದ ರಿಪೋರ್ಟಿಂಗ್ ಪೀರಿಯಡ್ ಆ್ಯಂಡ್ ಅಡಿಷ್ನಲ್ ಟೆಸ್ಟ್ ಈಸ್ ರಿಕ್ವೈರ್ಡ್ ಇಫ್ ದೇರ್ ಆರ್ ಇಂಡಿಕೇಟರ್ಸ್ ಆಫ್ ಇಂಪ್ಯಾರಿಮೆಂಟ್ ಎಟ್ ದ ರಿಪೋರ್ಟಿಂಗ್ ಪೀರಿಯಡ್. ಸೊ ಇಂಪ್ಯಾರಿಮೆಂಟ್ ಬಿಫೋರಲ್ಲಿ ಅಟ್ ದ ಎಂಡ್ ರಿಪೋರ್ಟಿಂಗ್ ಪೀರಿಯಡ್ ಎಂಡ್ ಆಗೋದಕ್ಕೂ ಮುಂಚೆನೇ ಸೊ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡ್ತಾ ಹೋಗ್ಬೋದು. ಅಥವಾ ಕೆಲವೊಂದು ಅಡಿಷ್ನಲ್ ಟೆಸ್ಟ್ ಇರುತ್ತೆ, ಸೊ ಅದನ್ನು ಕೂಡ ಇಂಡಿಕೇಟರ್ಸ್ ಬೇಸ್ನ ಇಂಡಿಕೇಟರ್ಸ್ ಬೇಸ್ನ ತೊಗೊಂಡ್ಬಿಟ್ಟು ಅದನ್ನು ಕೂಡ ರಿಪೋರ್ಟಿಂಗ್ ಪೀರಿಯಡಲ್ಲೇ ಸೊ ಇಂಪ್ಯಾರಿಮೆಂಟ್ ಟೆಸ್ಟ್ನ ಮಾಡ್ತಾ ಹೋಗ್ಬೋದು. Hi friends, today we are going to discuss about the Ind AS 36 impairment of asset in practical way. Before going to concept, we have to know what is the meaning of the impairment of assets. Impaired asset is an asset that have a market value less than the listed value on the company's balance sheet. It is nothing but a market value or fair value of an asset is less than the book value of an asset. From this standard, we are going to disclose several things towards the global audience and stakeholders of the company. We are going to discuss about this later on. Before going to the practical concept, we have to know what is the meaning of cash generating units. In Ind AS 36, cash generating units is nothing but asset which provide a future income or which generate a value to the company. ಕ್ಯಾಶ್ ಜನರೇಟಿಂಗ್ ಯೂನಿಟ್ನ ಈ ಥರನೂ ಹೇಳ್ಬೋದು. ಕ್ಯಾಶ್ ಜನರೇಟಿಂಗ್ ಯೂನಿಟ್ ವಿಚ್ ಈಸ್ ಮೇನ್ಲಿ ಪ್ರೊವೈಡ್ ಇನ್ಕಮ್ ಟು ದಿ ಕಂಪನಿ ಆರ್ ಸಬ್ಸ್ಟಿಟ್ಯೂಟ್ ಇನ್ಕಮ್ ಟು ದಿ ಕಂಪನಿ. ಹೆಂಗಂದರೆ, ಇಫ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಈಸ್ ಎ ಮೇನ್ ಪ್ರಾಡಕ್ಟ್ ಆಫ್ ದಿ ಕಂಪನಿ, ಇಟ್ ಡೈರೆಕ್ಟ್ಲಿ ಪ್ರೊವೈಡ್ ಇನ್ಕಮ್ ಟು ದಿ ಕಂಪನಿ. ದೆನ್ ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಆರ್ ಬೈ ಪ್ರಾಡಕ್ಟ್ ಆಫ್ ದಿ ಕಂಪನಿ, ಇಟ್ಸ್ ಪ್ರೊವೈಡ್ indirect income to the company. Those are two categories available in cash generating units, and cash generating units are mainly discovered by the future cash inflows and future cash outflows.
Let's discuss about the problem. Store Star belongs to the retail store chain Sun. Star makes all retail purchases through Sun's purchasing center. Pricing, marketing, advertising and human resources policies expect for the hiring Star cashiers and sales staff are decided by Sun. Sun also owns 5 other stores in the same city as Stars, all through the in different neighborhoods, and 20 other stores in the other cities. All stores are managed in the same way as Star. Star and 4 other stores were purchased 5 years ago and goodwill was recognized. What is the cash generating unit for Star? Star's cash generating unit. In this question they ask what is here Star as a cash generating unit or not. ಏನು ಕೇಳಿದ್ದಾರೆ ಅಂದರೆ ಸ್ಟಾರು ಕ್ಯಾಶ್ ಜನರೇಟಿಂಗ್ ಯೂನಿಟಾ ಅಲ್ಲ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ನ ಅನಾಲಿಸಿಸ್ ಮಾಡ್ಬೋದು ಅಂದರೆ ಸನ್ ಅನ್ನೋದು ಒಂದು ಕಂಪನಿ, ಇದಕ್ಕೆ ಬ್ರಾಂಚಸ್ ಇದೆ, ಸ್ಟಾರ್ ಮತ್ತು ಅದರ್ 4 ಬ್ರಾಂಚಸ್ ಸೇಮ್ ಸಿಟಿಯಲ್ಲಿದೆ ಆ್ಯಂಡ್ 20 ಅದರ್ ಬ್ರಾಂಚಸ್ಸು ಬೇರೆ ಬೇರೆ ಸಿಟಿಯಲ್ಲಿದೆ. ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಫಸ್ಟು. ದೆನ್ ಸ್ಟಾರು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಹೌದಾ ಅಲ್ವಾ ಅಂತ ಕೇಳಿದ್ದಾರೆ. ಸ್ಟಾರು ಇಸ್ ಎನ್ ರಿಟೇಲ್ ಸ್ಟಾಪು, ಇದು ಪರ್ಚೇಸಸ್ ಮಾಡ್ತಾ ಇದೆ ಫ್ರಮ್ ಇಟ್ಸ್ ಮೇನ್ ಬ್ರಾಂಚಸ್ ಸಣ್ಣ ಹತ್ರದಿಂದ ಮತ್ತು ಸೇಲ್ಸು ಮಾಡ್ತಾ ಇದೆ. ದೆನ್ ಸೇಲ್ಸ್ ಮಾಡ್ತಾ ಇದೆ ಅಂದರೆ ಇನ್ಕಮ್ ಬರುತ್ತಲ್ಲ, ಸ್ಟಾರು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಹೌದು. ದೆನ್ ಸನ್ನಿಗೆ ಸ್ಟಾರ್ ಕ್ಯಾಶ್ ಜನರೇಟಿಂಗ್ ಯೂನಿಟ್, ಮೇನ್ ಬ್ರಾಂಚಿಗೆ ಸ್ಟಾರ್ ಸಬ್ ಬ್ರಾಂಚ್ ಇದೆಯಲ್ಲ ಅದು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತ ಹೇಳಬೇಕು. ಇವಾಗ ಸಬ್ ಬ್ರಾಂಚು ಕ್ಯಾಶ್ ಜನರೇಟ್ ಮಾಡ್ತಾ ಇದೆ ಅಂದರೆ ಆ ಇನ್ಕಮ್ ಯಾರಿಗೆ ಹೋಗುತ್ತೆ? ಮೇನ್ ಬ್ರಾಂಚಿಗೆ ಹೋಗುತ್ತೆ. ದೆನ್ ಸನ್ನಿಗೆ ಸ್ಟಾರು ಕ್ಯಾಶ್ ಜನರೇಟಿಂಗ್ ಯೂನಿಟ್. ಲೆಟ್ಸ್ ಸಿ. Sun company or store have a different sub branches like store and other 4 in the same city, in which is major controlled by the Sun store and it can be called as an asset owned by Sun store. All the Sun stores are in different and also have its own customer. So by this, Star is managed at a business unit point. ಸ್ಟಾರ್ನ ಬಿಸ್ನೆಸ್ ಯೂನಿಟ್ ಪಾಯಿಂಟ್ ಅಂತ ಕರಿಬೋದು, ಇಲ್ಲ ಸನ್ಸ್ನ ಒಂದು ಬ್ರಾಂಚ್ ಅಂತ ಕರಿಬೋದು. ಇಫ್ ಸ್ಟಾರ್ ಇಸ್ ಎ ಬಿಸ್ನೆಸ್ ಯೂನಿಟ್ ಪಾಯಿಂಟ್, ನೋ ಡೌಟ್ ಇಟ್ಸ್ ಜನರೇಟ್ ಕ್ಯಾಶ್ ಇನ್ಕಮ್ ಟು ದಿ ಇನ್ಕಮ್ ಇಟ್ಸ್ ಓನ್ ಆ್ಯಂಡ್ ಆಲ್ಸೋ ಫಾರ್ ಇಟ್ಸ್ ಓನರ್. ಒಂದು ಬಿಸ್ನೆಸ್ ಪಾಯಿಂಟ್ ಅಂದಮೇಲೆ ಅದು ಇನ್ಕಮ್ನ ಜನ್ರೇಟ್ ಮಾಡುತ್ತೆ, ದೆನ್ ಅದರ ಓನರಿಗೂ ಇನ್ಕಮ್ನ ಜನ್ರೇಟ್ ಮಾಡಿಕೊಡತ್ತೆ. ಸೊ ದಟ್ ಇಟ್ ಈಸ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್. We can measure the goodwill also by impairment. ಇಂಪೈರ್ಮೆಂಟ್ ಇಂದ ಗುಡ್ವಿಲ್ನ ಮೆಜರ್ ಮಾಡ್ಬೋದು, ಬಟ್ ಇಯರ್ ಪ್ರಾಪರ್ ಇನ್ಫಾರ್ಮೇಷನ್ನು ಗುಡ್ವಿಲ್ ಬಗ್ಗೆ ಕೊಟ್ಟಿಲ್ಲ. ಸೊ ದಟ್ ವಿ ಲೀವ್ ಇಟ್. ಸ್ಟಾರ್ ಇಸ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಫಾರ್ ದಿ ಸೆಲ್ಫ್ ಆ್ಯಂಡ್ ಆಲ್ಸೋ ಫಾರ್ ಇಟ್ಸ್ ಓನರ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಎ ಸಿಗ್ನಿಫಿಕೆಂಟ್ ರಾ ಮೆಟೀರಿಯಲ್ ಯೂಸ್ಡ್ ಫಾರ್ ಪ್ಲಾಂಟ್ ವೈಸ್ ಫೈನಲ್ ಪ್ರೊಡಕ್ಷನ್ ಈಸ್ ಆ್ಯನ್ intermediate product brought from the X of the same entity. X and X product are sold to Y at transfer price that passes all margins to X. 80% of Y final production is sold to customer outside of the entity. 60% of X final production is sold to Y, and the remaining 40% is sold to customers outside the entity. For each of the following cases, what are the cash generating unit for the X and Y? First case one, X could sell the product, its Y sell to the Y in active market. Internal transfer price are higher than the market price. Second case, so there is no active market for the product X sell to the Y. ಎಕ್ಸಿಗೆ ಆಕ್ಟಿವ್ ಮಾರ್ಕೆಟ್ ಇಲ್ಲ, ಎಕ್ಸ್ ಸೇಲ್ಸ್ ಟು ದಿ ವೈ. ಇದನ್ನ ಅನಾಲಿಸಿಸ್ ಮಾಡಬೇಕಾಗತ್ತೆ. ಫಸ್ಟು ಕೇಸ್ 1 ಪ್ರಕಾರ ಎಕ್ಸ್ ಈಸ್ ಸಪ್ರೇಟ್ ಕ್ಯಾಶ್ ಜನರೇಟಿಂಗ್ ಯೂನಿಟ್, ಓಕೆನಾ. ವೈ ಈಸ್ ಸಪ್ರೇಟ್ ಕ್ಯಾಶ್ ಜನರೇಟಿಂಗ್ ಯೂನಿಟ್. ಎರಡು ಒಂದು ಎಂಟಿಟಿನ, ಎರಡು ಪ್ಲ್ಯಾಂಟ್ಸು, ಓಕೆನಾ. ಎಕ್ಸ್ ಪ್ರೊಡ್ಯೂಸ್ ಮಾಡೋ ಪ್ರಾಡಕ್ಟ್ನ 60% ವೈಗೆ ಸೆಲ್ ಮಾಡ್ತಾರೆ, 40% ಮಾರ್ಕೆಟಿಗೆ ಸೆಲ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಮಾರ್ಕೆಟಿಗೆ ಸೆಲ್ ಮಾಡ್ತಿದ್ರೆ ಇನ್ಕಮ್ ಬರುತ್ತೆ, ಓಕೆನಾ. ಆಮೇಲೆ ದೆನ್ 60% ವೈಗೆ ಸೆಲ್ ಮಾಡ್ತಾರಲ್ಲ, ಆ ವೈಗೆ ಸೆಲ್ ಮಾಡಿದ್ದು ವೈ ಮತ್ತೆ 80% ಕಸ್ಟಮರ್ ಮಾರ್ಕೆಟಿಗೆ ಸೆಲ್ ಮಾಡ್ತಿದ್ದಾರೆ, ಅವಾಗ ಅದರಿಂದ ಇನ್ಕಮ್ ಬರುತ್ತೆ. ದೆನ್ ಎಕ್ಸ್ ಇಸ್ ಎ ಸಪ್ರೇಟ್ ಕ್ಯಾಶ್ ಜನರೇಟಿಂಗ್ ಯೂನಿಟ್, ಓಕೆನಾ.
for the company. Y sells 80% of product to the outside of the ಎಂಟಿಟಿಯಿಂದ ಹೊರಗಡೆ ಸೋಲ್ಡ್ ಮಾಡ್ತೀವಿ, ಕಸ್ಟಮರಿಗೆ ಸೋಲ್ಡ್ ಮಾಡ್ತಿರಲಿ, ಬ್ರೋಕರ್ಸಿಗೆ ಸೋಲ್ಡ್ ಮಾಡ್ತೀವಿ, ಯಾರಿಗಾದ್ರೂ ಸೋಲ್ಡ್ ಮಾಡ್ತೀವಿ, ಒಟ್ಟಿನಲ್ಲಿ ಕ್ಯಾಶ್ ಜನರೇಟ್ ಮಾಡ್ತಿದೆ. ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್. ದೆನ್ ಕೇಸ್ 2 ಬಂದರೆ ಆಕ್ಟಿವ್ ಮಾರ್ಕೆಟ್ ಎಕ್ಸ್ ಸಿಗಿರಲ್ಲ. ಆವಾಗ ದೆನ್ ಏನಾಗತ್ತಂದರೆ ಎಕ್ಸು ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆಗೋದು ವೈ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ 40% ಆಫ್ ಮಾರ್ಕೆಟ್ ಸೇಲ್ಸ್ ಇದೆಯಲ್ಲ ಅದು ನಿಲ್ ಆಗುತ್ತೆ. ಓಕೆನಾ, 60% ಆಫ್ ಸೇಲ್ಸ್ ಟು ದಿ ವೈ ಇರುತ್ತಲ್ಲ ಅದ್ರ ಮೇಲೆ ಎಕ್ಸ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಹೌದಾ ಅಲ್ವಾ ಅಂತ ಡಿಪೆಂಡ್ ಆಗುತ್ತೆ. ಹೆಂಗಂದರೆ ಎಕ್ಸು ವೈಗೆ ಸೋಲ್ಡ್ ಮಾಡಾದ್ಮೇಲೆ ವೈ ಇಫ್ ದೇರ್ ಇಸ್ ಎನಿ ಮೇಕಿಂಗ್ ಆಫ್ ಪ್ರಾಫಿಟ್ ಆರ್ ಇನ್ಕಮ್ ವೈ ಮಾಡಿದ್ರೇನೆ ಎಕ್ಸ್ನ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆಗಿ ಕನ್ಸಿಡರ್ ಮಾಡೋದು, ಇಲ್ಲ ಅಂದರೆ ಇಲ್ಲ. ದೆನ್ ವೈ ಇಸ್ ಎ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಇಫ್ ದೇರ್ ಇಸ್ ಎ ಸೇಲ್ಸ್ ಇದ್ದರೆ ಮಾತ್ರ ವೈನ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆಗಿ ಕನ್ಸಿಡರ್ ಮಾಡೋದು. ಈ ಪ್ರಾಬ್ಲಮ್ ಈ ಸೊಲ್ಯೂಷನ್. ದೆನ್ ಥರ್ಡ್ ಪ್ರಾಬ್ಲಮ್ಮು, ಎ ಪಬ್ಲಿಷರ್ ಓನ್ಸ್ ದಿ 150 ಮ್ಯಾಗಝಿನ್ಸ್ ಟೈಟಲ್ ಆಫ್ 70 were purchased and 80 were self created. ಓಕೆನಾ, 150 ಮ್ಯಾಗಝಿನ್ಸ್ ಇದೆ, ಮ್ಯಾಗಝಿನ್ಸ್ ಟೈಟಲ್ಸ್ ಇದೆ ಒಬ್ಬರ ಹತ್ರ, ಅದರಲ್ಲಿ 70ನ ಪರ್ಚೇಸ್ ಮಾಡಿದ್ದಾರೆ, 80ನ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ದಿ ಪ್ರೈಸ್ ಪೇಯ್ಡ್ ಫಾರ್ ದಿ purchased magazine titles is recognized as intangible assets. ಓಕೆನಾ, ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಲ್ಲಿ ಮೈನ್ ಆಗಿ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಕನ್ಸಿಡರ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿ ಇನ್ವೆಂಟರೀಸ್, ಕಾಂಟ್ರಾಕ್ಟ್ ಅಂಡರ್ ದಿ 115 ಅಂಡ್ ಡಿಫರ್ಡ್ ಟ್ಯಾಕ್ಸ್, ಫೈನಾನ್ಷಿಯಲ್ ಅಸೆಟ್ಸ್ ಎಲ್ಲ ಬಿಟ್ಟು ಮೈನಾಗಿ ಕನ್ಸಿಡರ್ ಮಾಡಿದ್ರೆ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಅಸೆಟ್ಸ್. ಓಕೆನಾ, ಸಾರಿ, ಇಂಟ್ಯಾಂಜಿಬಲ್ ಅಸೆಟ್ಸು ಮತ್ತು ಅಕ್ವೈರಿಂಗ್ ಅಸೆಟ್ಸ್ನ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ದೆನ್ ದಿ ಕಾಸ್ಟ್ ಕ್ರಿಯೇಟೆಡ್ ಮ್ಯಾಗಝಿನ್ ಆ್ಯಂಡ್ ಟೈಟಲ್ಸ್ ಆ್ಯಂಡ್ ಮೇಂಟೈನಿಂಗ್ ದಿ ಎಕ್ಸಿಸ್ಟಿಂಗ್ ಟೈಟಲ್ಸ್ ಆರ್ ರೆಕಗ್ನೈಸ್ಡ್ ಆ್ಯಸ್ ಆ್ಯನ್ ಎಕ್ಸ್ಪೆನ್ಸ್ ವೆನ್ ಇನ್ಕರ್ಡ್. Cash inflows from the direct sales and advertisement of are indefinable for the each magazine title are managed by the customer segments. The level of advertising income for the magazine's title depends on range of the title in the customer segment to which the magazine's title relates. Management as policy abandon old titles for before the end of their economic life, replace them immediately when new titles for the same customer segment. What is the cash generating unit for the individual magazines title? ಓಕೆನಾ, 150 ಮ್ಯಾಗಝಿನ್ಸ್ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನೋಡೋದಾದ್ರೆ 150 ಇಂಡಿವಿಜುವಲ್ ಅಲ್ಲ, 150 ಇಂಡಿವಿಜುವಲಲ್ಲಿ 150 ಮ್ಯಾಗಝಿನ್ಸ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಹೌದಾ ಅಲ್ವಾ ಅಂತ ಕೇಳಿದ್ದಾರೆ. ಓಕೆನಾ, 150 ಮ್ಯಾಗಝಿನ್ಸ್ನು ಮಾರ್ತಾರೆ, ಓಕೆನಾ, ಸೆಲ್ ಮಾಡ್ತಾರೆ, ಅದಕ್ಕೆ ಉಂಟಾಗುವ ಎಲ್ಲ ಎಕ್ಸ್ಪೆನ್ಸಸ್ನ ಅವರೇ ಬೇರ್ ಮಾಡ್ತಾರೆ. ದೆನ್ ಇಫ್ ಇಟ್ ಈಸ್ ಸೋಲ್ಡ್, ಓಕೆನಾ, ಇಫ್ ಇಟ್ ಈಸ್ ಸೋಲ್ಡ್ ಅಂದರೆ ಇಟ್ ಈಸ್ ಕ್ಯಾಶ್ ಜನರೇಟಿಂಗ್ ಯೂನಿಟ್. ಇಫ್ ಇಟ್ ಈಸ್ ನಾಟ್ ಸೋಲ್ಡ್, ಇಟ್ ಈಸ್ ವ್ಯಾನಿಶ್ಡ್, ಇದ್ರ ಎಕನಾಮಿಕ್ ಲೀವ್ಸು ಹೋಯ್ತು, ಎಕನಾಮಿಕ್ ಲೀವ್ಸ್ ಈಸ್ ಎಕ್ಸ್ಪೈರ್ಡ್ ಅಂತ ಬಂದರೆ ಅವಾಗ ಇಟ್ ನಾಟ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಆಗುತ್ತೆ. ಈ ಪ್ರಾಬ್ಲಮ್ಮು ನೀವೇ ಮನೇಲಿ ಮಾಡಿಕೊಳ್ರಿ. ಓಕೆನಾ, ದೆನ್ ಫಿಫ್ತ್ ಪ್ರಾಬ್ಲಮ್ಮು, ಗಣೇಶ್ ಕಂಪನಿ ಲಿಮಿಟೆಡ್ ಈಸ್ ಅಬೌಟ್ ಇಂಪೇರ್ಮೆಂಟ್ ಆಫ್ ಒನ್ ಆಫ್ ದಿ ಬಿಸ್ನೆಸ್ ಸೆಗ್ಮೆಂಟ್. ದಿ ಕ್ಯಾರಿಂಗ್ ವ್ಯಾಲ್ಯೂ ಆಫ್ net asset is 20 million rupees. The management of Ganesh Limited express its value in use likely 0.1 18 million rupees exclude the benefit from the future recognition. ಓಕೆನಾ, ಗಣೇಶ್ ಕಂಪನಿ ಲಿಮಿಟೆಡಲ್ಲಿ ಒಂದು ಅಸೆಟ್ಸ್ ಇದೆ, ಅದರ ಬುಕ್ ವ್ಯಾಲ್ಯೂ 20 ಮಿಲಿಯನ್ ರುಪೀಸ್. ಓಕೆನಾ, ಇಫ್ ಅವ್ರು ರೆಕಗ್ನೈಸ್ ಮಾಡಿದ್ದಾರೆ, ಅವ್ರ ಮ್ಯಾನೇಜ್ಮೆಂಟ್ ಯೂನಿಟ್ ರೆಕಗ್ನೈಸ್ ಮಾಡಿದ್ದಾರೆ, ಅದರ ಫ್ಯೂಚರ್ ಬೆನಿಫಿಟ್ ರೆಕಗ್ನೈಸ್ ಮಾಡಿದೆ, ಅದರ ಮಾರ್ಕೆಟ್ ವ್ಯಾಲ್ಯೂ 18 ಮಿಲಿಯನ್ ಇರುತ್ತಂತೆ. ದೆನ್ ಸೆಕೆಂಡಲ್ಲಿ 25 ಮಿಲಿಯನ್ ರುಪೀಸ್ ಇನ್ಕ್ಲೂಡ್ ದಿ ಫ್ಯೂಚರ್ ಬೆನಿಫಿಟ್ಸ್ನ ಇನ್ಕ್ಲೂಡ್ ಮಾಡಿದರೆ 25 ಮಿಲಿಯನ್. ದೇರ್ ಇಸ್ ನೋ ಆಕ್ಟಿವ್ ಮಾರ್ಕೆಟ್ ಫಾರ್ ದಿ ಸೇಲ್ ಆಫ್ ಬಿಸ್ನೆಸ್ ಸೆಗ್ಮೆಂಟ್. ಓಕೆನಾ, ಅವರು ಬಿಸ್ನೆಸ್ ಸೆಗ್ಮೆಂಟ್ನ ಸೆಲ್ ಮಾಡೋ ಐಡಿಯಾದಲ್ಲಿಲ್ಲ, ಅವ್ರಿಗೆ ಆಕ್ಟಿವ್ ಮಾರ್ಕೆಟ್ ಇಲ್ಲ. ವೆದರ್ ಬಿಸ್ನೆಸ್ ಸೆಗ್ಮೆಂಟ್ ನೀಡ್ ಟು ಇಂಪೈರ್ಡ್ ಆರ್ ನಾಟ್. ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಬಗ್ಗೆ ಈ ಕ್ವಶನ್. ಓಕೆನಾ, ಇಂಪೇರ್ಮೆಂಟ್ ಆಫ್ ಲಾಸ್ ಅಕ್ಕರ್ ಆಗಿಲ್ಲ ಅಂತ ಕೇಳಿದ್ದಾರೆ. ಇಂಪೇರ್ಮೆಂಟ್ ಆಫ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ ಏನಂದರೆ ಇಂಪೇರ್ಮೆಂಟ್ ಆಫ್ ಲಾಸ್ ಈಕ್ವಲ್ಸ್ ಟು ರಿಕವರಬಲ್ ವ್ಯಾಲ್ಯೂ ಮೈನಸ್
carrying value of the asset. Okay na. First, computation of impairment loss for the Ganesh Company Limited. For case 1, if exclude the future benefit for the recognizing the value in use. Okay na. Future benefit ne exclude ಮಾಡಿದ್ರೆ ಏನಾಗುತ್ತೆ, ದೆನ್ ರಿಕವರಬಲ್ ವ್ಯಾಲ್ಯೂ ಅಂದರೆ 18 million rupees. ಓಕೆನಾ. ದೆನ್ ಮೈನಸ್ ಕ್ಯಾರಿಂಗ್ ಅಮೌಂಟ್ ಅಂದರೆ ಬುಕ್ ವ್ಯಾಲ್ಯೂ ರೆಕಾರ್ಡ್ ಮಾಡಿದಾರಲ್ಲ 20 million rupees. ಇವಾಗ ಕಂಡೀಷನ್ ಏನಂದರೆ ಕ್ಯಾರಿಂಗ್ ಅಮೌಂಟು ಮಾರ್ಕೆಟ್ ವ್ಯಾಲ್ಯೂ ಆ ರಿಕವರಬಲ್ ವ್ಯಾಲ್ಯೂಗಿಂತ ಹೈಯರ್ ಇದ್ದರೆ, ಓಕೆನಾ, ಅವಾಗ ಇಂಪೇರ್ಮೆಂಟ್ ಆಫ್ ಲಾಸ್ ಅಕ್ಕರ್ ಆಗುತ್ತೆ. ಓಕೆನಾ. ದೆನ್ ಅವಾಗ ಅಕ್ಕರ್ ಆಗುತ್ತೆ, ಇಲ್ಲ ಅಂದರೆ ಅಕ್ಕರ್ ಆಗಲ್ಲ. ಓಕೆನಾ. ದೆನ್ ವಿ ನೀಡ್ ಟು ಇಂಪೇರ್ಮೆಂಟ್. ಓಕೆನಾ. 18 million rupees ಈಸ್ ಲೆಸ್ ದೆನ್ ದಿ 20 million rupees. ಸೊ 2 million rupees ವಿ ಆರ್ ಹ್ಯಾವಿಂಗ್ ಇಂಪೇರ್ಮೆಂಟ್ ಆಫ್ ಲಾಸ್. ದಟ್ ಶುಡ್ ಬಿ ಶೋನ್ ಇನ್ ದಿ P&L account of the company because carrying value is more than the recoverable amount. For second case, if include the future benefit ಅಂದರೆ recoverable value 25 million rupees. ಓಕೆನಾ. ಹಂಗಂದ್ರೆ ಕ್ಯಾರಿಂಗ್ ಅಮೌಂಟು 20 million, ವಿಚ್ ಎವರ್ ಇಸ್ ಹೈ ಅಂದರೆ ಕ್ಯಾರಿಂಗ್ ಅಮೌಂಟು ಲೋಯರ್ ದೆನ್ ದಿ ರಿಕವರಬಲ್ ವ್ಯಾಲ್ಯೂಕ್ಕಿಂತ ಕ್ಯಾರಿಂಗ್ ಅಮೌಂಟ್ ಲೋಯರ್ ಇರೋದ್ರಿಂದ ಇದನ್ನ ಇಂಪೇರ್ಮೆಂಟ್ ಆಫ್ ಲಾಸ್ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇದನ್ನ ಕನ್ಸಿಡರು ಮಾಡಲ್ಲ, ಕ್ಯಾರಿಂಗ್ ಅಮೌಂಟ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಮಾರ್ಕೆಟ್ ವ್ಯಾಲ್ಯೂನ ನಿಲ್ಬಿಡ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ಮು, ಗಣೇಶ್ ಕಂಪನಿ ಲಿಮಿಟೆಡ್ ಗಿವ್ಸ್ ಫಾಲೋಯಿಂಗ್ ಇನ್ಫಾರ್ಮೇಷನ್ ಹ್ಯಾಸ್ ಆನ್ 31st March 2020. ಓಕೆನಾ. ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ 31st March 2020 ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಫ್ಲೋಸ್ ಕೊಟ್ಟಿದ್ದಾರೆ ಫಾರ್ 2021, 22, 23, 24, 25, 26 ಇದು ಇಷ್ಟು ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ದಿ ಪ್ರಾಪರ್ಟಿ ವ್ಯಾಲ್ಯೂ rupees 40,000 at 2016 ಅಲ್ಲಿ 40,000 ಇದೆ. ಇಟ್ ಮೀನ್ಸ್ ಪರ್ಚೇಸ್ ವ್ಯಾಲ್ಯೂ 40,000. ದಿ ಡಿಸ್ಕೌಂಟೆಡ್ ರೇಟ್ ಆಫ್ ರಿಟರ್ನ್ ಇಸ್ ಅಟ್ 15% ಫರ್ ಆ್ಯನಮ್. ಓಕೆನಾ. ಡಿಸ್ಕೌಂಟೆಡ್ ರೇಟ್ 15% ಫರ್ ಆ್ಯನಮ್ ಕೊಟ್ಟಿದ್ದಾರೆ. ಯೂಸ್ಫುಲ್ ಲೈಫ್ ಆಫ್ ದಿ ಪ್ರಾಪರ್ಟಿ 10 years ಯೂಸ್ಫುಲ್ ಲೈಫ್ ಆಫ್ ದಿ ಪ್ರಾಪರ್ಟಿ ಕೊಟ್ಟಿದ್ದಾರೆ. ನೋ ರೆಸಿಡಿಯಲ್ ವ್ಯಾಲ್ಯೂ ಅವೈಲಬಲ್ ಅಟ್ ದಿ ಎಂಡ್ ಆಫ್ 10 years. 10 years ಎಂಡಲ್ಲಿ ರೆಸಿಡಿಯಲ್ ವ್ಯಾಲ್ಯೂ ಯಾವುದು ಅವೈಲಬಲ್ ಇಲ್ಲ. ದಿ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ ಈಸ್ rupees 18,000. ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ rupees 18,000. ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ದಿ ಇಂಪೇರ್ಮೆಂಟ್ ಆಫ್ ಲಾಸ್ ಫಾರ್ ದಿ ಪ್ರಾಪರ್ಟಿ. ಬಿಫೋರ್ ಗೋಯಿಂಗ್ ಟು ದಿ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಏನು ಅನಾಲಿಸಿಸ್ ಮಾಡಬೇಕಂದ್ರೆ, ಫಸ್ಟು ಅವರೇ ಕೊಟ್ಟಿದ್ದಾರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್. ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಕ್ಯಾರಿಂಗ್ ಅಮೌಂಟ್ at the year end 31st March 2020 what is will be carrying amount ಏನಿರ್ಬೋದು ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಅದಕ್ಕೆ 40,000 ಲೆಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಓಕೆನಾ. ಯೂಶ್ವಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡಿಬಿಟ್ಟು ಕ್ಯಾರಿಂಗ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಫಸ್ಟ್ ಕ್ಯಾರಿಂಗ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸೂತ್ರ ಇದೆ, ವ್ಯಾಲ್ಯೂ ಆಫ್ ಅಸೆಟ್ ಮೈನಸ್ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಓಕೆನಾ. ವ್ಯಾಲ್ಯೂ ಆಫ್ ಅಸೆಟ್ 40,000, ರೆಸಿಡಿಯಲ್ ವ್ಯಾಲ್ಯೂ ಏನೂ ಇಲ್ಲ, ಡಿವೈಡೆಡ್ ಬೈ 10,000. ಓಕೆನಾ. ಡಿವೈಡೆಡ್ ಬೈ 10 years 4,000 ಪರ್ ಇಯರ್ ಬರುತ್ತೆ. ದೆನ್ 4 yearsಗೆ 16,000 rupees ಆಗುತ್ತೆ. 16,000ನ 40,000 rupeesಲ್ಲಿ ಲೆಸ್ ಮಾಡಿದ್ರೆ 24,000 ಉಳಿಯುತ್ತೆ. ಅದನ್ನು ಕ್ಯಾರಿಂಗ್ ಅಮೌಂಟ್ ಅಂತ ಹೇಳ್ಬೋದು. ದೆನ್ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಆಫ್ ಡಿಸ್ಪೋಸಲ್ rupees 18,000. ಆ ಪ್ರಾಬ್ಲಮಲ್ಲಿ ಕೊಟ್ಟಿರೋಂಗೆ ಫೇರ್ ವ್ಯಾಲ್ಯೂ 18,000 ಇದೆ. ಇದರ ಪ್ರಾಬ್ಲಮಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ ಅಂದಮೇಲೆ ವಿ ಹ್ಯಾವ್ ಟು ಕಾಂಪ್ಯೂಟ್ ಫ್ಯೂಚರ್ ಕ್ಯಾಶ್ ಇನ್ ಫ್ಲೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಟ್ ದಿ 15% ರೇಟ್. ಓಕೆನಾ. 50% ರೇಟಲ್ಲಿ ಫ್ಯೂಚರ್ ಬೆನಿಫಿಟ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈ ಟೇಬಲ್ ಬೇಕಾಗುತ್ತೆ. 2020-21 ಕ್ಯಾಶ್ ಇನ್ ಫ್ಲೋಸು 4,000 ಇದೆ. 2022 6,000, 4,000, 8,000, 5,000 ಆ್ಯಂಡ್ 4,000. ಟೋಟಲ್ 31,000 ಕ್ಯಾಶ್ ಇನ್ ಫ್ಲೋಸ್ ಇದೆ ಫಾರ್ ಫ್ಯೂಚರ್ ಇಯರ್ಸ್. ಓಕೆನಾ. ದೆನ್ 50% ಪಿ ವಿ ಫ್ಯಾಕ್ಟರ್ ಕೊಟ್ಟಿರೋದ್ರಿಂದ 50% ಪಿ ವಿ ಫ್ಯಾಕ್ಟರ್ಸು ಕ್ಯಾಲ್ಕುಲೇಷನ್ ಮಾಡಿಟ್ಕೊಂಡಿದೆ. ದೆನ್ 4,000 ಮಲ್ಟಿಪ್ಲೈಡ್ ಬೈ 0.869 ಮಾಡಿದ್ರೆ 3,760. ಲೈಕ್ ದಟ್ ಅಮೌಂಟ್ ಬರೋದು 19,421 ಬಂತ.
ಇದು ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್. ಓಕೆನಾ, ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್. Therefore present value of an asset, market value of an asset 19,421 and fair value of asset 18,000. ಇದರ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಇಸ್ ಐ ಅಂತ ನೋಡಿದರೆ 19,421 rupees. ಓಕೆನಾ, 19,421 rupees ಕನ್ಸಿಡರ್ ಆಸ್ ಅ ಮಾರ್ಕೆಟ್ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಫಾರ್ ದಿ ಪ್ರೆಸೆಂಟ್ ಇಯರ್ 31st March 2020. ಓಕೆನಾ, ದೆನ್ ಕಂಪೇರ್ ಮಾಡಬೇಕಲ್ಲ, ರಿಕವರಬಲ್ ಅಮೌಂಟು 19,421 rupees ಲೆಸ್ 24,000 ಕ್ಯಾರಿಂಗ್ ಅಮೌಂಟ್. ಓಕೆನಾ, ಇವೆರಡರಲ್ಲಿ ಯಾವುದು ಹೈ ಇದೆ ಅಂದರೆ 24,000 ಕ್ಯಾರಿಂಗ್ ಅಮೌಂಟ್ ಹೈ ಇದೆ. ಆ್ಯಸ್ ಯೂಶುವಲ್ ಕ್ಯಾರಿಂಗ್ ಅಮೌಂಟ್ ಹೈ ಇದ್ರೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಇಂಪೇರ್ಮೆಂಟ್ ಆಫ್ ಅಸೆಟ್ ಇನ್ಕರ್ ಆಗುತ್ತೆ. ಅದ್ರ ರೀಸನಿಂದ ಇಂಪೇರ್ಮೆಂಟ್ ಆಫ್ ಲಾಸ್ ಇನ್ಕರ್ ಆಗುತ್ತೆ. ಸೊ ದಟ್ ವಾಟ್ ವಿಲ್ ಬಿ ದ ಲಾಸ್, ಇಂಪೇರ್ಮೆಂಟ್ ಆಫ್ ಲಾಸ್ ಅಂದರೆ 24,000 ಮೈನಸ್ 19,421 4,579 rupees ಹ್ಯಾಸ್ ಟು ಬಿ ಇಂಪೇರ್ಡ್ ಲಾಸ್. ಇದನ್ನ P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ದೆನ್ ಫೋರ್ತ್ ಪ್ರಾಬ್ಲಮ್ ಅಂತೆ. ರನ್ ಕಂಪನಿ ಅಕ್ವೈರ್ಸ್ 3 branches ಓವರ್ ದಿ ಕಂಟ್ರಿ ಫಾರ್ ₹35,000. ದಿ ಇನ್ಫಾರ್ಮೇಷನ್ ಫಾರ್ ದಿ ಇಯರ್ ಎಂಡ್ March 31st, 2020 ಆ್ಯಸ್ ಫಾಲೋಸ್. ಓಕೆನಾ, ರನ್ ಕಂಪನಿ 3 ಬ್ರಾಂಚಸ್ನ ಅಕ್ವೈರ್ ಮಾಡ್ಕೊತಿದೆ. ಅದು 35,000ಕ್ಕೆ 3 ಬ್ರಾಂಚಸ್ನ 35,000 ರೂಪಾಯಿಗೆ ಅಕ್ವೈರ್ ಮಾಡ್ಕೊತಿದೆ. ಅದ್ರ ಇನ್ಫಾರ್ಮೇಷನ್ ಗಿವನ್ ಬಿಲೋ. 3 ಬ್ರಾಂಚಸ್ ಹೆಸರು ಸ್ಪೀಡು, ಫಾಸ್ಟು, ರಶ್. ಓಕೆನಾ, ವ್ಯಾಲ್ಯೂ, ಓಕೆನಾ, ಕ್ಯಾಶ್ ಜನರೇಟಿಂಗ್ ಯೂನಿಟು, ವ್ಯಾಲ್ಯೂ ಆಫ್ ದಿ ಈಚ್ ಬ್ರಾಂಚ್ 10,000, 9,000, 14,000, ಟೋಟಲ್ 35,000. ಫೇರ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಆನ್ ಅಸೆಟ್ ಫಾರ್ ದಿ ಪ್ರೆಸೆಂಟ್ ಇಯರ್ 31st 2020ನಲ್ಲಿ, ಮಾರ್ಚ್ 2020ನಲ್ಲಿ 8,000, 7,500 ಆ್ಯಂಡ್ 30,000. ಅದರ ಗುಡ್ ವಿಲ್ಲು 2,000, 1,500, 3,000. ಗುಡ್ ವಿಲ್ 6,500, ಫೇರ್ ವ್ಯಾಲ್ಯೂ 28,500. ಇದನ್ನ ಇಂಪೇರ್ಮೆಂಟ್, ಕಂಪ್ಯೂಟ್ ಇಂಪೇರ್ಮೆಂಟ್ ಆಫ್ ಲಾಸ್ ಫಾರ್ ದಿ 2019-20. ಓಕೆನಾ, ಇದರಲ್ಲಿ 2 ಥರ ಪ್ರಾಬ್ಲಮ್ ಮಾಡ್ಬೋದು. ಒಂದು ವಿತೌಟ್ ಕನ್ಸಿಡರಿಂಗ್ ಗುಡ್ ವಿಲ್, ಇನ್ನೊಂದು ಅನದರ್ ಒನ್ ಇಸ್ ವಿತೌಟ್ ಕನ್ಸಿಡರಿಂಗ್ ದಿ ಗುಡ್ ವಿಲ್. ಓಕೆನಾ, ಆ್ಯಸ್ ಪರ್ ದಿ ಅಬೋವ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕಂಪ್ಯೂಟ್ ಇಂಪೇರ್ಮೆಂಟ್ ಆಫ್ ಲಾಸ್ ವಿತೌಟ್ ಕನ್ಸಿಡರಿಂಗ್ ಗುಡ್ ವಿಲ್. ವಿತೌಟ್ ಕನ್ಸಿಡರಿಂಗ್ ಗುಡ್ ವಿಲ್ ಅಂದ್ರೆ ಓಕೆನಾ, ಇಂಪೇರ್ಮೆಂಟ್ ಆಫ್ ಲಾಸ್ ಇಸ್ ಈಕ್ವಲ್ ಟು ರಿಕವರಬಲ್ ವ್ಯಾಲ್ಯೂ ಮೈನಸ್ ಕ್ಯಾರಿಂಗ್ ಅಮೌಂಟು. ಫಾರ್ಮುಲಾ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಫಾರ್ ದಿ ರನ್ ಕಂಪನಿಗೆ ಬ್ರಾಂಚ್ ಸ್ಪೀಡ್ ಇದೆಯಲ್ಲ, ಸ್ಪೀಡಿಗೆ ಇಂಪೇರ್ಮೆಂಟ್ ಲಾಸ್ ಆಗುತ್ತಾ ಇಲ್ವಾ. ರಿಕವರಬಲ್ ವ್ಯಾಲ್ಯೂ 8,000 rupees, ರಿಕವರಬಲ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ 8,000 rupees, ಕ್ಯಾರಿಂಗ್ ಅಮೌಂಟು ವ್ಯಾಲ್ಯೂ ಇನ್ ಯೂಸ್ ಆರ್ ಕ್ಯಾಶ್ ಜನರೇಟಿಂಗ್ ಯೂನಿಟ್ 10,000 ಇದೆ. ದೆನ್ 2,000 rupees ಇಂಪೇರ್ಮೆಂಟ್ ಆಫ್ ಲಾಸ್ ದಟ್ ಶುಡ್ ಬಿ ಶೋನ್ ಇನ್ P&L ಅಕೌಂಟ್. ದೆನ್ ಬ್ರಾಂಚ್ ಫಾಸ್ಟಿಗೆ ಇಂಪೇರ್ಮೆಂಟ್ ಆಫ್ ಲಾಸ್ ಆಗುತ್ತಾ. ರಿಕವರಬಲ್ ವ್ಯಾಲ್ಯೂ 7,500, ವ್ಯಾಲ್ಯೂ ಇನ್ ಯೂಸ್ ಆರ್ ಕ್ಯಾರಿಂಗ್ ಅಮೌಂಟ್ 9,000 ಇದೆ. ದೆನ್ 1,500 rupees ಇಂಪೇರ್ಮೆಂಟ್ ಆಫ್ ಲಾಸ್. ದೆನ್ ಬ್ರಾಂಚ್ ರಶ್ಗೆ ಇಂಪೇರ್ಮೆಂಟ್ ಆಫ್ ರಿಕವರಬಲ್ ವ್ಯಾಲ್ಯೂ 13,000, ವ್ಯಾಲ್ಯೂ ಇನ್ ಯೂಸ್ 16,000, ವ್ಯಾಲ್ಯೂ ಇನ್ ಯೂಸ್ ಆರ್ ಕ್ಯಾರಿಂಗ್ ಅಮೌಂಟ್ 16,000, 3,000 rupees ಇಂಪೇರ್ಮೆಂಟ್ ಆಫ್ ಲಾಸ್. ಇಫ್ ವಿ ಕನ್ಸಿಡರ್ ಗುಡ್ವಿಲ್ ಟು ದಿ ಅಸೆಟ್ಗೆ ಗುಡ್ವಿಲ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ದೇರ್ ಈಸ್ ನೋ ನೀಡ್ ಟು ಇಂಪೇರ್ಮೆಂಟ್. ಯಾಕಂದರೆ ಇಲ್ಲಿ ನೋಡ್ಬೋದು 8,000 ಪ್ಲಸ್ 2,000 ಮಾಡಿದ್ರೆ 10,000 rupees. 10,000 ಈಕ್ವಲ್ಸ್ ಟು 10,000. ದೆನ್ ಕ್ಯಾರಿಂಗ್ ಅಮೌಂಟು ಮತ್ತು ರಿಕವರ್ ವ್ಯಾಲ್ಯೂ ದೆನ್ ಈಕ್ವಲ್ ಆಗಿದ್ರೆ ಅಲ್ಲಿ ಇಂಪೇರ್ಮೆಂಟ್ ಆಗಲ್ಲ. ಅದೇ ಥರನೇ ಇಲ್ಲೂ ಅಷ್ಟೇ, ಫೇರ್ ವ್ಯಾಲ್ಯೂ ಪ್ಲಸ್ ಗುಡ್ ವಿಲ್ 9,000 ಆಗುತ್ತೆ. ಫಾಸ್ಟಿನ ವ್ಯಾಲ್ಯೂನು 9,000 ಇದೆ. ದೆನ್ ನೋ ನೀಡ್ ಟು ಇಂಪೇರ್ಮೆಂಟ್. ದೆನ್ ಬ್ರಾಂಚ್ ರಸ್ಟಿಗೆ 16,000 ಇದೆ ಮತ್ತು ಫೇರ್ ವ್ಯಾಲ್ಯೂ 13,000, 3,000 ಗುಡ್ ವಿಲ್ನ ಫೇರ್ ವ್ಯಾಲ್ಯೂಗೆ ಆ್ಯಡ್ ಮಾಡಿದ್ರೆ ನೋ ನೀಡ್ ಟು ಇಂಪೇರ್ಮೆಂಟು. ದೆನ್ ಇದೇ ರೀತಿ ಕೆಲವೊಂದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಒಂದೊಂದು ಅಸೆಟಿಗೆ ಗುಡ್ ವಿಲ್ ಕೊಟ್ಟಿರ್ತಾರೆ. ಓಕೆನಾ, ಅಸೆಟ್ನ ಗುಡ್ ವಿಲ್ಲು, ಬ್ರಾಂಚ್ನ ಗುಡ್ ವಿಲ್. ಓಕೆ, ಆವಾಗ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಂಪ್ನಿಯಲ್ಲಿ 25% ಆಫ್ ಗುಡ್ ವಿಲ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಇದು ನ್ಯೂಲಿ ಅಕ್ವೈರ್ಡ್ ಇದ್ದಾಗ ಫುಲ್ಲಾಗಿ ತೊಗೊಬೇಕು. ದೆನ್ 25% ಕನ್ಸಿಡರ್ ಯಾವಾಗ ಮಾಡೋದು ಅಂದರೆ ಆನ್ಗೋಯಿಂಗ್ ಟೈಮಲ್ಲಿ. ಇವಾಗ 13,000 ಫೇರ್ ವ್ಯಾಲ್ಯೂ ಇದೆ, 15,000 ಕ್ಯಾರಿಂಗ್ ಅಮೌಂಟ್ ಇದೆ ಅಂತ ಇಟ್ಕೊಂಡ್ರೆ
ಆವಾಗ ಗುಡ್ ವಿಲ್ಲು 13,000 ರೂಪೀಸ್ ಫೇರ್ ವ್ಯಾಲ್ಯೂ ಜೊತೆ ಗುಡ್ ವಿಲ್ಲು ಒಂದು 3,000 ಇದ್ದರೆ ಅದ್ರ 25% ಆಫ್ ಗುಡ್ ವಿಲ್ನ ಟೇಕ್ ಡೌನ್ ಮಾಡ್ಕೊಬೇಕು. ಹೆಂಗಂದರೆ 750 ರೂಪೀಸ್ನ 13,000ಗೆ ಆ್ಯಡ್ ಮಾಡಬೇಕು. ದೆನ್ ಫ್ರಮ್ ದೀಸ್ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಇಂಡಿಯಾಸ್ 36 ಇಂದ ವಾಟ್ ವಿ ಗೋಯಿಂಗ್ ಟು ಡಿಸ್ಕ್ಲೋಸ್ ಅಂದರೆ ಫಸ್ಟ್ ಎಲ್ಲಿ ಮೆಷರ್ ಮಾಡ್ತೀವಿ ಅಂತ ನೋಡ್ಬಿಡೋಣ. ಓಕೆನಾ, ಮೆಷರ್ ಎಲ್ಲೆಲ್ಲಿ ಮಾಡ್ತೀವಿ ಅಂದರೆ P&L ಅಕೌಂಟು ಮತ್ತು ಅದರ್ ಕಾಂಪ್ರಹೆನ್ಸಿವ್ ಸ್ಟೇಟ್ಮೆಂಟಲ್ಲಿ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮೆಷರ್ ಮಾಡ್ತೀವಿ. ಓಕೆನಾ, ಯಾವಾಗ ಅಂದರೆ ವ್ಯಾಲ್ಯೂ ಈಸ್ ರಿಕವರಬಲ್. ಇವಾಗ ಇಂಪೇರ್ಮೆಂಟ್ ಲಾಸ್ ಅಕ್ಕರ್ ಆಗಿದೆ, ಆ ವ್ಯಾಲ್ಯೂನ ರಿಕವರಬಲ್ ಮಾಡ್ಬೋದು. ಹೆಂಗಂದರೆ ಇವಾಗ ಲ್ಯಾಂಡ್ ಮೇಲೆ ಇಂಪೇರ್ಮೆಂಟ್ ಆಫ್ ಅಸೆಟ್ ಆಗಿತ್ತು ಅಂದರೆ ಲ್ಯಾಂಡ್ ಮೇ ಬಿ ಫ್ಯೂಚರ್ ಮೇ ಬಿ ಇಟ್ ಗಿವ್ಸ್ ಬೆನಿಫಿಟ್. ಓಕೆನಾ, ಆವಾಗ ಅದನ್ನ ರಿಕವರಬಲ್ ಮಾಡ್ಬೋದು ಅಂತ ಕಂಪನಿ ಥಿಂಕ್ ಮಾಡಿದ್ರೆ ಅದನ್ನ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡ್ತಾರೆ. ದೆನ್ ಇವಾಗ ವ್ಯಾಲ್ಯೂ ರಿಕವರಬಲ್ ಆಗಲ್ಲ ಅಂತ ಇರ್ರಿ. ಇವಾಗ ಒಂದು ಗೂಡ್ಸ್ನ ಸೇಲ್ ಮಾಡಿದ್ರು, ಗೂಡ್ಸ್ನ ಸೇಲ್ ಮಾಡಿದಾಗ ಆ ಸೇಲ್ ಮಾಡಾದ್ಮೇಲೆ ಅದರಿಂದ ವ್ಯಾಲ್ಯೂ, ಆ ಗೂಡ್ಸ್ ಸೇಲ್ ಮಾಡಾದ್ಮೇಲೆ ಆ ಗೂಡ್ಸ್ ಓನರ್ಶಿಪ್ಪು ಚೇಂಜ್ ಆಯಿತು, ಆ ಗೂಡ್ಸ್ ಬೇರೆಯವ್ರಿಗೆ ಹೋಯ್ತು, ಅದರಿಂದ ನಮಗೇನು ವ್ಯಾಲ್ಯೂ ರಿಕವರ್ ಮಾಡೋಕ್ಕಾಗಲ್ಲ. ದೆನ್ ದಟ್ ಟೈಮ್ ಏನು ಮಾಡಬೇಕಾಗುತ್ತೆ, ಅದನ್ನ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಷ್ಟು ಮೆಷರ್ಮೆಂಟು P&L ಅಕೌಂಟು ಮತ್ತು ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮೆಷರ್ ಮಾಡ್ತಾರೆ. ವ್ಯಾಲ್ಯೂ ರಿಕವರಬಲ್ ಇದ್ದಾಗ ಅದರ್ ಕಾಂಪ್ರಹೆನ್ಸಿವ್ ಸ್ಟೇಟ್ಮೆಂಟಲ್ಲಿ, ಅನ್ರಿಕವರಬಲ್ ಇದ್ದಾಗ P&L ಅಕೌಂಟಲ್ಲಿ. ಡಿಸ್ಕ್ಲೋಜರ್ ಅಂತ ಹೇಳ್ತಾ ಹೋದರೆ ನಾವು ಇಂಪೇರ್ಮೆಂಟ್ ಆಫ್ ಅಸೆಟ್ ಮಾಡಿದ್ದೀವಿ ಅಂತ ಎಸ್ ಆರ್ ನೋ ಅಂತ ಇನ್ಫಾರ್ಮೇಷನ್ನು ಗ್ಲೋಬಲ್ ಆಡಿಯನ್ಸಿಗೆ ಕೊಡಬೇಕಾಗತ್ತೆ. ದೆನ್ ಇಟ್ ಈಸ್ ರಿಕವರಬಲ್ ಆರ್ ನಾಟ್ ರಿಕವರಬಲ್. ಓಕೆನಾ, ರಿಕವರಬಲ್ ಆಗಿದ್ದರೆ ಹೆಂಗೆ ರಿಕವರಬಲ್ ಮಾಡ್ತೀವಿ ಅನ್ನೋ ರೀಸನ್ ಕೊಡಬೇಕು. ಕಾಂಪ್ರಹೆನ್ಸಿವ್ ಸ್ಟೇಟ್ಮೆಂಟಲ್ಲಿ ಶೋ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ದೆನ್ P&L ಅಕೌಂಟಲ್ಲಿ ಅನ್ರಿಕವರಬಲ್ ರಿಸೋರ್ಸಸ್ ಅಂತ ಡೆಬಿಟ್ ಮಾಡಿದ್ವಿ ಅಂದರೆ ವೈ ಇಟ್ ವಿಲ್ ಬಿ ಅನ್ರಿಕವರಬಲ್ ಅಂತಲೂ ಇನ್ಫಾರ್ಮೇಷನ್ ಕೊಡಬೇಕು. ದಿಸ್ ಈಸ್ ಆಲ್ ಅಬೌಟ್ ಇಂಪೇರ್ಮೆಂಟ್ ಆಫ್ ಅಸೆಟ್ ಇಂಡಿಯಾಸ್ 36.